ಆತ್ಮೀಯರೇ, ನಿಮಗೆಲ್ಲರಿಗೂ ಇಂದಿನ ಈ ವಿವೇಕ ಮಾಲೆಯ 3ನೇ ದಿನದ ಕಾರ್ಯಕ್ರಮಕ್ಕೆ ಮೊದಲು ನಿಮಗೆಲ್ಲರಿಗೂ ಸ್ವಾಗತ. ಇಂದು ದಿನಾಂಕ 30 ಅಂದರೆ ನಿನ್ನೆ ನಮಗೆಲ್ಲರಿಗೂ ಗೊತ್ತು ಮಹಾಕವಿ ವಿಶ್ವಕವಿ ಕುವೆಂಪು ಅವರ ಜನ್ಮದಿನ. ಈ ಕಾಕತಾಳೀಯವೋ ಅಥವಾ ವಿಶಿಷ್ಟವೋ ಗೊತ್ತಿಲ್ಲ, ನಾವು ವಿವೇಕ ಮಾಲೆಯನ್ನು ಆರಂಭಿಸಿ ವಿವೇಕತನದೊಂದಿಗೆ ವಿವೇಕಾನಂದರನ್ನು ಸ್ಮರಿಸುತ್ತಾ ಕುವೆಂಪು ಅವರನ್ನ ನಮಿಸ್ತಕ್ಕಂಥದ್ದು, ಕುವೆಂಪು ಅವರಿಗೆ ಪೂಜೆ ಮಾಡ್ತಕ್ಕಂಥದ್ದು ಒಂದು ವಿಶಿಷ್ಟನೇ ಹೌದು. ಯಾಕೆಂತಂದ್ರೆ ಜ್ಞಾತವಾಗಿ ನಮ್ಮ ಕುವೆಂಪು ಅವರಿಗೆ ಹಲವಾರು ಗುರುಗಳಿದ್ದಾರೆ. ಅದರಲ್ಲಿ ಟಿ.ಎಸ್. ವೆಂಕಣ್ಣಯ್ಯ ಅವರು ಮೊದಲಿಗರು ಮತ್ತೆ ಶ್ರೇಷ್ಠರು. ಆದರೆ ಅಜ್ಞಾತವಾಗಿ ಕುವೆಂಪು ಅವರನ್ನ ಕಾಡಿದಂತಹ ಕೆಲವು ಗುರುವೃಂದದಲ್ಲಿ ವಿವೇಕಾನಂದರು ಒಬ್ಬರು. ಅದನ್ನು ನಾವು ಅದ್ಭುತವಾಗಿ ಹೇಳ್ಬೋದು. ಅದಕ್ಕೆ ಉದಾಹರಣೆ ನಾನು ನಿಮ್ಮ ಮುಂದೆ ಕಾಣಿಸ್ತಾ ಇರ್ತಕ್ಕಂಥ ಪುಸ್ತಕ ಸ್ವಾಮಿ ವಿವೇಕಾನಂದರು. ಇದನ್ನ ಸ್ವತಃ ಕುವೆಂಪು ಅವರೇ ಬರೆದಿರ್ತಕ್ಕಂಥದ್ದು. ಅಂದ್ರೆ ಕುವೆಂಪು ಅವರು ಸಾಮಾನ್ಯವಾಗಿ ಪ್ರಕೃತಿಯನ್ನ ಮತ್ತೆ ಜನಜೀವನವನ್ನ ವರ್ಣಿಸಿ ಬರೆದಿರ್ತಕ್ಕಂಥದ್ದು ಅತಿ ಹೆಚ್ಚು. ಆದ್ರೆ ಒಂದು ವ್ಯಕ್ತಿ ಚಿತ್ರವನ್ನ ಕುವೆಂಪು ಅವರು ಕೊಟ್ಟಿರ್ತಕ್ಕಂಥದ್ದು ಅದು ವಿವೇಕಾನಂದರನ್ನೇ ಅಂತಕ್ಕಂಥದ್ದು ಹೆಗ್ಗಳಿಕೆಯ ವಿಚಾರ. ಇನ್ನು ಇದರೊಂದಿಗೆ ನೀವೇನಾದ್ರೂ ಮಲೆಗಳಲ್ಲಿ ಮದುಮಗಳು ಪುಸ್ತಕವನ್ನ ಓದಿದ್ರೆ ವಿವೇಕಾನಂದ ಇದು ಮಲೆಗಳಲ್ಲಿ ಮದುಮಗಳು ಓದಿದ್ರೆ ಆ ಕಾದಂಬರಿಯಲ್ಲಿ ಆ ಕಾದಂಬರಿಯ ಕಾಲಘಟ್ಟ 1893 ಆಸುಪಾಸಲ್ಲೇ ಹೋಗುತ್ತೆ. 1870ರಿಂದ 2010ರವರೆಗೆ ಆ ಕಾಲಘಟ್ಟದಲ್ಲಿ ನಡೆಯುತ್ತೆ. ಇಲ್ಲಿ ಮಲೆನಾಡಿನ ಕಗ್ಗಾಡಿನ ಏನು ಅನಕ್ಷರಸ್ಥ ಅಥವಾ ಅವಿದ್ಯಾವಂತ ಜನವರ್ಗದ ಮಧ್ಯೆ ನಡೀತಕ್ಕಂಥ ಕಥೆಯಲ್ಲಿ ಇಲ್ಲಿಯ ಕತೆ ಅಲ್ಲಿ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಏನ್ ನಡೀತಾ ಇರತ್ತೆ ಕತೆ ಎರಡಕ್ಕೂ ಕೂಡ ಸ್ವಾರಸ್ಯಕರವಾಗಿ ಎರಡನ್ನೂ ಜೋಡಿಸ್ತಾ ಹೋಗ್ತಾರೆ. ಅಂದ್ರೆ ಹೇಗೆ ವಿವೇಕಾನಂದರ ಚಿಕಾಗೋ ಸರ್ವಧರ್ಮ ಸಮ್ಮೇಳನದ ಭಾಷಣ ಹಾಗೂ ಅವರನ್ನ ಕಂಡು ಬೇರೆ ಅನ್ಯ ಧರ್ಮಗಳಿಂದ ಹಿಂದೂ ಧರ್ಮವನ್ನ ಒಪ್ಪಿ ಸ್ವೀಕರಿಸಿ ಬಂದವರು ಹೇಗೆ ಬಂದ್ರು, ಅದೇ ಸಮಯದಲ್ಲಿ ಭಾರತದ ದುರ್ಗಮ ಕಾಡುಗಳಲ್ಲಿ ಏನು ಕ್ರಿಶ್ಚಿಯನ್ ಪಂಥದವರಿಂದ ಏನು ಕ್ರಿಶ್ಚಿಯಾನಿಟಿ ಕನ್ವರ್ಷನ್ ನಡೀತಾ ಇತ್ತು, ಆ ವೈರುಧ್ಯವನ್ನ ಚಿತ್ರಿಸ್ತಾ ಜೊತೆಗೆ ವಿವೇಕಾನಂದರ ವೈಭವವನ್ನ ವೈಶಿಷ್ಟ್ಯವನ್ನ ಆ ಪುಸ್ತಕದಲ್ಲಿ ಚಿತ್ರಿಸ್ತಾ ಹೋಗ್ತಾರೆ. ಯಾಕೆಂದ್ರೆ ನಾನು ಹೇಳಿದ್ದು ಅಜ್ಞಾತವಾಗಿ ವಿವೇಕಾನಂದರು ಕೂಡ ಕುವೆಂಪು ಅವರ ಗುರುವಾಗಿದ್ದರು ಅಂತ ಶ್ರೇಷ್ಠ ಕವಿಯನ್ನ ವಿವೇಕಾನಂದರ ಹೆಸರು ವಿವೇಕಾನಂದರನ್ನ ಸ್ಮರಿಸ್ತಾ ನೆನೆತಕ್ಕಂಥದ್ದು ನಮ್ಮ ಈ ದಿನದ ಪುಣ್ಯವೂ ಹೌದು, ವೈಶಿಷ್ಟ್ಯವೂ ಹೌದು ಅಂತ ಹೇಳ್ಬೋದು. ಇನ್ನು ನಮ್ಗೆಲ್ಲರಿಗೂ ಗೊತ್ತು, ನಿನ್ನೆ ನಾವು ನಮ್ದೇನು ಕುವೆಂಪು ಅವರ ಜನ್ಮದಿನ ಏನಿದೆ ಅದನ್ನ ವಿಶ್ವ ಮಾನವ ದಿನ ಅಂತ ಆಚರಿಸ್ತೀವಿ. ವಿಶ್ವ ಮಾನವ ಅಂತಂದ್ರೆ ನೀವು ಕುವೆಂಪು ಅವ್ರ ಸಾಹಿತ್ಯದಲ್ಲಿ ನೋಡ್ತಾ ಹೋದಂತೆ ಮತ್ತೆ ವಿಶ್ವ ಮಾನವ ಅಂತ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಸಂದರ್ಭಕ್ಕೆ, ಯಾವುದೇ ಒಂದು ಘಟನೆಗೆ, ಯಾವುದೇ ಒಂದು ನಿರ್ಮಿತವಾದಂತಹ ಪ್ರದೇಶಕ್ಕೆ, ನಿರ್ದಿಷ್ಟವಾದ ಸ್ಥಳಕ್ಕೆ ಅಥವಾ ಅದರೊಳಗೆ ಅದು ಮಾತ್ರ ಸೇರ್ಪಟ್ಟವನಲ್ಲ. ಪ್ರತಿಯೊಂದು ಮಗು, ಪ್ರತಿಯೊಂದು ವ್ಯಕ್ತಿ, ಪ್ರತಿಯೊಂದು ಪ್ರಾಣಿ ಎಲ್ಲವೂ ಕೂಡ ವಿಶ್ವ ಪ್ರಜೆಗಳೇ ಇಲ್ಲ. ಅಂದ್ರೆ ಈ ಒಂದು ವಸ್ತು, ಈ ಒಂದು ವ್ಯಕ್ತಿ ಇಡೀ ಜಗತ್ತಿಗೆ ಸೇರಿದವನು. ಅದಕ್ಕೆ ಅವರು ಕುವೆಂಪು ಅವರದ ಒಂದು ಓನನ ಚೇತನ ಅದು ಬರುತ್ತೆ. ಎಲ್ಲಿಯೂ ನಿಲ್ಲದಿರು, ಮನೆಯನೆಂದು ಕಟ್ಟದಿರು, ಗುರಿಯನೆಂದು ಮುಟ್ಟದಿರು, ಓ ನನ್ನ ಚೇತನ ಆಗು ನೀ ಅನಿಕೇತನ. ಅನಿಕೇತನ ಅಂತಂದ್ರೆ ವಿಶ್ವ ಪ್ರಜೆಯಾಗು. ಅಲ್ಲಿ ಕೇಳ್ಬೋದು, ಎಲ್ಲಿಯೂ ನಿಲ್ಲದಿರು, ಮನೆಯನೆಂದು ಕಟ್ಟದಿರು ಅಂದ್ರೆ ಎಲ್ಲೂ ಒಂದು ಕಡೆ ಸ್ಟಾಗ್ನೆಂಟ್ ಆಗಿ ನಿಲ್ಬೇಡ ಅಂತ. ಜೊತೆಗೆ ಗುರಿಯನೆಂದು ಮುಟ್ಟದಿರು ಅಂದ್ರೆ ನೀವು ಸಕ್ಸಸ್ ಆಗಬಾರ್ದು ಅಂತ ಅರ್ಥನ. ಅದ್ರಂತ ಇಷ್ಟೇನೆ, ನೀವು ನಿಮ್ಮ ಲೈಫಿನ ಗುರಿ ಯಥೇಚ್ಛವಾದಂತಹ ಉತ್ಕೃಷ್ಟವಾದಂತಹ ಗುರಿ ಯಾವುದು? ಕೊನೆಯನೆಂದು ಮುಟ್ಟದು. ಕೊನೆಯನೆಂದು ಮುಟ್ಟದಿರು ಅಂದ್ರೆ ಅಲ್ಲಿ ನೀವು ಮನೆಗಳಲ್ಲಿ ಮದುಮಗಳು ಏನ್ ಪುಸ್ತಕ ಇದೆ ಅದರಲ್ಲಿ ನೀವು ಗಮನಿಸಬಹುದು. ಇಲ್ಲಿ ಯಾವುದು ನಿಲ್ಲುವುದೂ ಇಲ್ಲ, ಕೊನೆ ಮುಟ್ಟುವುದೂ ಇಲ್ಲ, ಇಲ್ಲಿ ಅವಸರವೂ ಸಾವಧಾನದ ಬೆನ್ನೇರಿದೆ ಅಂತ. ಅಂದ್ರೆ ಯಾವುದಕ್ಕೂ ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಇಲ್ಲ. ನೀವು ಅವರ ಕಾದಂಬರಿಗಳಲ್ಲಿ ಮನೆಗಳಲ್ಲಿ ಮದುಮಗಳು ಅಂತ ಹೇಳಿದೆ, ಅದರಲ್ಲಿ ನೀವು ಗಮನಿಸ್ಬೋದು. ಯಾವುದೋ ಒಬ್ಬ ವ್ಯಕ್ತಿ ಇಲ್ಲಿಂದ ರೆಡಿಯಾಗಿ ಯಾವುದೋ ಒಂದು ಊರಿಗೆ ಹೊರಟ ಅಂತ ಆರಂಭವಾಗ್ತಕ್ಕಂಥ ಕತೆ. ಇನ್ನೊಂದು ಯಾವುದೋ ಊರಲ್ಲಿ ಯಾವುದೋ ಒಂದು ಹೆಣ್ಮಗಳು ಮತ್ತೆ ಒಂದು ಮಾತಾಡ್ಕೊಂಡು ಕುಂತಿದ್ರು, ಅಥವಾ ಯಾವುದೋ ಒಂದು ಅವನೇನೋ ಕೆಲಸ ಮಾಡಿಸ್ತೀನಿ ಅಂತ ಮನೆ ಏನೋ ಹೊಲದ ಕೆಲಸ ಮಾಡಿಸ್ತೀನಿ ಅಂತ ಆಚೆ ಹೊರಟ ಅನ್ನುವಲ್ಲಿ ಮುಗಿಯುತ್ತೆ. ಹಾಗಾದ್ರೆ ಕಥೆಯಲ್ಲಿ ಮುಗೀತಾ? ನೀವು ಅದು ಮುಗಿಯುತ್ತೆ ಅಂತಂದ್ರೆ ಅದು ಮುಗಿಯುತ್ತೆ.
ಅಥವಾ ಅಲ್ಲಿಂದ ಆರಂಭ ಆಗುತ್ತೆ ಅಂತಂದ್ರೆ ಅಲ್ಲಿಂದ ಆರಂಭ ಕೂಡ ಹೋಗುತ್ತೆ. ಹಾಗಾದ್ರೆ ಇಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಇಲ್ಲಿಂದ ಹೊರಟನಲ್ಲ, ಅದೇ ಆರಂಭನ ಅಲ್ಲ, ಅದು ಹಿಂದಿನೂ ಕತೆ ಹೊಂದಿತ್ತು. ಇದು ಅಬ್ಸರ್ವ್ ಮಾಡ್ಬೋದು. ನಾವು ಇವಾಗ ಏನು ಇಲ್ಲಿ ನಡೀತಿದ್ದೀವಿ ಇದೇ ಆರಂಭ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವು ಈ ವಿವೇಕಮಾಲೆಯನ್ನ ಅಥವಾ ವಿವೇಕಮಾಲೆ ಚಿಂತನೆಯನ್ನ ನಾವು ಮೊನ್ನೆ ಆರಂಭ ಮಾಡಿದ್ವಿ. ಆದ್ರೆ ಅದೇ ಮೊದಲ ಆರಂಭ ಅಂತ ಅನ್ನೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ವಿವೇಕಾನಂದರ ಸುಳಿವುಗಳು, ಸಂಚಲನೆಗಳು ಅಥವಾ ವಿಷಯಗಳು ಮೊದಲು ನಮ್ಮ ಏನು ಮೆದುಳಿನಲ್ಲಿ ಅಥವಾ ವಿಷಯಗಳಿಂದ ಮೂಲಕ ಹುಟ್ಟಿ ನಮ್ಮ ಹೃದಯವನ್ನು ಸೇರಿ ಅದ ನಂತರ ಆಚರಣೆಯಾಗಿ ವಿವೇಕಮಾಲೆ ಬಂದಿದೆ. ಹಾಗಾದ್ರೆ ವಿವೇಕಮಾಲೆಗೆ ಆರಂಭ ನಾವು ನೆನ್ನೆ ಹಾಕಿದ್ರು ವಿವೇಕಮಾಲೆಯನ್ನ, ಅದಲ್ಲ ಆರಂಭ. ಅದಕ್ಕೆ ಆರಂಭವನ್ನು ಹುಡುಕ್ತಾ ಹೋದ್ರೆ ಅದು ಹಿಂದೆ ಹಿಂದೆ ಹೋಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಗೆಲ್ಲ ವಿವೇಕಮಾಲೆ ಯಾಕು ಅಂತ ಹೇಳಿದ್ರು ಯಾರು? ಸಂತೋಷ್ ಸರ್ ಹೇಳಿದ್ರು. ಸಂತೋಷ್ ಸರ್ಗೆ ಹೇಳಿದ್ಯಾರು? ಸಂತೋಷ್ ಸರ್ಗೆ ಯಾವುದೋ ಒಂದು ವಿಷಯಗಳ ಮೂಲಕ ತಿಳ್ಕೊಂಡಿತ್ತು. ಹಾಗಾದ್ರೆ ಅವ್ರಿಗೆ ಹೇಳಿದ್ಯಾರು? ಹೀಗೆ ಸರಪಳಿಯನ್ನ ಬಿಡಿಸ್ತಾ ಹೋದ್ರೆ ಯಾವುದಕ್ಕೂ ಒಂದು ಇದೇ ಒಂದು ನಿರ್ದಿಷ್ಟವಾದ ಆರಂಭ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಇದು ಯಾವತ್ತು ಮುಗಿಯುತ್ತೆ? ಮುಗಿಯೋದಿಲ್ಲ. ಅಂದ್ರೆ ಅದನ್ನೇ ಕುವೆಂಪು ಅವರ ವಿಶ್ವಮಾನವ ತತ್ವದಲ್ಲಿ ಹೇಳ್ತಕ್ಕಂಥದ್ದು, ಇಲ್ಲಿ ಯಾವುದು ಎಲ್ಲಿಯೂ ಕೊನೆಗೊಳ್ಳುವುದಿಲ್ಲ ಅಂತ, ಎಲ್ಲೂ ಎಂಡ್ ಆಗಲ್ಲ. ಜೊತೆಗೆ ಇನ್ನೊಂದು ಮಾತಿದೆ, ಏನು, ಇಲ್ಲಿ ಅವಸರವು ಸಾವಧಾನದ ಬೆನ್ನೇರಿದೆ. ನನ್ನ ಫ್ರೆಂಡ್ ಅವರು ಕೇಳ್ತಾ ಇದ್ರು, ಇಲ್ಲಿ ಅವಸರವು ಸಾವಧಾನದ ಬೆನ್ನೇರಿದೆ ಅನ್ನೋದು ಕರೆಕ್ಟು. ಅದನ್ನ ಎಕ್ಸಾಂಪಲ್ ಸಮೇತ ಹೇಗೆ ಬರುತ್ತೆ? ಅವಸರ ಅಂತ ನಮ್ಗೆ ಗೊತ್ತು, ಅರ್ಜೆಂಟ್ ಮಾಡ್ತಕ್ಕಂಥದ್ದು. ಅರ್ಜೆಂಟ್ ಮಾಡ್ಕೊಳ್ಳೋದು ಕೂಡ ಅದು ಸಮಾಧಾನಕ್ಕೆ ಆಗುತ್ತೆ ಅನ್ನೋದು ಹೇಗೆ ಸಾಧ್ಯ ಅಂತ ಯಾರೋ ಪ್ರಶ್ನೆ ಕೇಳಿದ್ರು. ನಾನು ಸುಮ್ಮನೆ ಜನರ ನಾವು ಲೈಫಲ್ಲಿ ನೋಡ್ತಕ್ಕಂಥದ್ದು. ನೀವು ಎಕ್ಸಾಂಪಲ್ ಯೋಚನೆ ಮಾಡ್ಬೋದು. ನಾವು ಬೇಗ ತುಂಬಾ ಅರ್ಜೆಂಟಾಗಿ ಹೊರಡಬೇಕು ಅಂತ ಹರಿಹರಿನ ತುಂಬಾ ಫಾಸ್ಟ್ ಓಡ್ತೀವಿ. ಫಾರ್ ಎಕ್ಸಾಂಪಲ್ ಯಾವುದು ಬೇಡ, ಈಗಲೇ ನಾನು 5:15 ಬಂದೆ, 5:45 ಅಷ್ಟರಲ್ಲಿ ನಾನು ಪೂಜೆ ಮಾಡೋ ವ್ಯವಸ್ಥೆ ಮಾಡಬೇಕು ಅಂತ ಅಂದ್ಕೊಂಡೆ. ಅದಕ್ಕೆಲ್ಲ ತುಂಬ ಫಾಸ್ಟ್ ರೆಡಿ ಆದೆ. ಅದು ಪೂಜೆ ಎಷ್ಟು ಗಂಟೆಗೆ ಆಯಿತು? 6 ಗಂಟೆಗೆ ಆಯ್ತು. ಹೌದಾ? ನಾನು ತುಂಬಾ ಹರಿಯಾಗಿ ಮಾಡಿದೆ. ಅದೇ ನಾನು ಅದು ಇನ್ನೊಂದು ಸ್ವಲ್ಪ ನಿಧಾನಕ್ಕೆ ಮಾಡಿ, ಅದೇ ನನ್ನ ಜೊತೆ ಇನ್ನೊಂದು ಸ್ವಲ್ಪ ಬಂದು ಅವ್ರು ನಿಧಾನಕ್ಕೆ ರೆಡಿ ಮಾಡಿದ್ರು. ಪೂಜೆ ಎಷ್ಟು ಗಂಟೆಗೆ ಆಯ್ತು? 6 ಗಂಟೆಗೆ ಆಯ್ತು. ಅಂದ್ರೆ ಯಾವುದನ್ನು ಕೂಡ ನಾನು ಅರ್ಜೆಂಟಲ್ಲಿ ಮಾಡ್ತಾ ಹೋಗ್ತೀನಿ ಅಂತಂದ್ರೆ ಅದೇ ಟೈಮ್ಗೆ ಆಗುತ್ತಾ? ನೀವೇ ಗಮನಿಸ್ಬೋದು. ನೀವೇನೋ ಅರ್ಜೆಂಟ್ ಇಲ್ಲ ಹೊರಡ್ಬೇಕು ಅಂತ ಅನ್ಕೋತೀರಾ, ಅದು ಲೇಟ್ ಆಗೇ ಆಗುತ್ತೆ. ಹೌದಾ? ಆದ್ರೆ ಯಾವತ್ತೋ ನೀವು ಸಮಾಧಾನ ತುಂಬ ಫ್ರೀಯಾಗಿ ಹೊಡ್ತೀರಾ, ಆದ್ರೆ ಬೇಗನೆ ಹೋಗಿರ್ತೀರ. ಯಾವುದೊಂದು ಪ್ಲೇಸ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡ್ರೆ ಅಥವಾ ಹೋದ್ರೆ, ಅಂದ್ರೆ ಇಲ್ಲಿ ಯಾವುದನ್ನು ಕೂಡ ಇದೇ ಕರೆಕ್ಟ್, ಇದೇ ರೈಟ್ ಟೈಮ್ ಅಂತ ಇಲ್ಲ. ನಾವು ಆರಂಭ ಮಾಡಿದ್ರೆ ಇದು ರೈಟ್ ಟೈಮ್. ಇದು ಈಗ ಇನ್ನೂ ಎಕ್ಸಾಂಪಲ್ ನಮ್ಮ ವಿವೇಕಮಾಲೆದೇ ನಾವು ಗಮನಿಸ್ಬೋದು. ನಾವು ಈಗ 24, 25 ಆರಂಭ ಮಾಡೋಣ ಅಂತ ಎಲ್ಲ ಪ್ಲಾನ್ ಮಾಡ್ತೀವಿ. ಯಾವತ್ತು ಆರಂಭ ಆಯ್ತು? 28ಕ್ಕೆ ಆರಂಭ ಆಯ್ತು. ಅದೇ ತಪ್ಪೇನೂ ಅಲ್ಲ. ಆದ್ರೆ ಅದು ಯಾವತ್ತು ನಮ್ಮನ್ನ ತಲುಪಬೇಕು, ಅದು ನಮ್ಮನ್ನು ತಲುಪುತ್ತೆ. ಇದು ಯಾವತ್ತು ಲೇಟು ಅಲ್ಲ, ಯಾವುದು ಬೇಗವೂ ಅಲ್ಲ. ಇದಕ್ಕೆ ನೀವು ಇತ್ತೀಚೆಗೆ ಒಂದು ವಾಟ್ಸಪ್ ಸ್ಟೇಟಸ್ ನೋಡಿರ್ಬೋದು, ಒಂದು ಅದ್ಭುತವಾದಂಥ ಒಂದು ಮೆಸೇಜ್ ಹೋಗುತ್ತೆ. ಏನದು? ಒಬ್ಬ ವ್ಯಕ್ತಿ 18 ವರ್ಷ 20 ವರ್ಷದವರೆಗೂ ಡಿಗ್ರಿ ತಗೋತಾನೆ, 22 ವರ್ಷಕ್ಕೆ ಒಳ್ಳೆ ಕೆಲಸ ಸಿಗುತ್ತೆ, ಅವನು 20-24 ವರ್ಷ ಮದುವೆ ಒಳ್ಳೆ ಸೆಟ್ಲ್ ಆಗ್ತಾನೆ. ಇನ್ನೊಬ್ಬ 30-35 ವರ್ಷಕ್ಕೆ ತಗೋ ಒಳ್ಳೆ ಕೆಲಸ ಸಿಗ್ತಿರಲ್ಲ, ಅದಾದ್ರೆ ಯಾವುದೋ ಒಂದು ಬಿಸ್ನೆಸ್ ಲೀಕ್ ಆಗುತ್ತೆ, ಅವನು ಅವಾಗ ಸೆಟ್ಲ್ ಆಗ್ತಾನೆ. ಹಾಗಾದ್ರೆ ಇವ್ರಿಬ್ರಲ್ಲಿ ಯಾರು ಲೈಟು ಅಥವಾ ಯಾರು ಬೇಗ? ಅಂದ್ರೆ ಯಾವುದೂ ಕೂಡ ಆ ಒಂದು ಸರಿಯಾದ ಕಾಲದಲ್ಲಿ ಸರಿಯಾದ ಸಮಯಕ್ಕೆ ನಡೆಯುತ್ತೆ. ಅದನ್ನ ಕವಿ ಇವರು ಮಲೆಗಳಲ್ಲಿ ಮತ್ತು ಮಗಳಿಗೆ ಮುನ್ನುಡಿಯಾಗಿ ಅದನ್ನು ಬರೆದಿದ್ದಾರೆ, ಅದನ್ನು ಗಮನಿಸ್ಬೋದು. ಅದ್ರ ಜೊತೆಗೆ ಈ ಕವಿಯನ್ನ ಇಂದಿನ ದಿನ ನೆನಪಿಸ್ಲಿಕ್ಕೆ ಆ ಕವಿಗಳ ಬಗ್ಗೆ ವಿಶೇಷವಾಗಿ ಏನನ್ನ ಗಮನಿಸ್ಬೋದಪ್ಪ ಅಂತಂದ್ರೆ, ಯಾಕೆ ಇವರು ವಿಶ್ವಮಾನವ ಕವಿಯಾದರು ಅಂತಂದ್ರೆ, ಅವರ ಸಾಹಿತ್ಯ ಏನಿದೆ, ಅವರ ಸಾಹಿತ್ಯದಲ್ಲಿ ವಿಶ್ವಮಾನವತೆಯನ್ನು ನಾನು ಏನು ಹೇಳಿದೆ ಅಂದ್ರೆ, ಇಲ್ಲಿ ಯಾವೊಂದು ವ್ಯಕ್ತಿ ಅಥವಾ ಯಾವುದೊಂದು ಏನು ಪ್ರಾಣಿ ಏನಿದೆ ಅದೊಂದು ಕೂಡ ಆ ಒಂದು ನಿರ್ದಿಷ್ಟವಾದ ಘಟನೆಗಾಗಲಿ ಸಮಯಕ್ಕಾಗಲಿ ಅಷ್ಟಕ್ಕೆ ಮಾತ್ರ ಮೀಸಲಿಲ್ಲ ಅಂತ. ಇದಕ್ಕೊಂದು ಅದ್ಭುತವಾದಂಥ ಒಂದು ಕಥೆ ಇದೆ. ಏನಂತಂದ್ರೆ, ಒಂದು ನದಿ ಹರಿತಾ ಇರುತ್ತೆ. ನದಿನಲ್ಲಿ ಇಬ್ಬರು ಫ್ರೆಂಡ್ಸು ಗಾಳ ಹಾಕ್ಬಿಟ್ಟು ನೀರಿಗೆ ಗಾಳ ಹಾಕೊಂಡು ಕೂತಿರ್ತಾರೆ. ಇಬ್ಬರು ಫ್ರೆಂಡ್ಸು. ನಿಮಗೆ ಗಾಳ ಹಾಕೋದು ನೀರಿಗೆ ಗೊತ್ತಿದೆ, ತುಂಬಾ ಟೈಮ್ ಬೇಕು, ತುಂಬಾ ಪೇಷನ್ಸ್ ಬೇಕು. ನಾವು ಮಾತಾಡಂಗಿಲ್ಲ, ಸೈಲೆಂಟ್ ಮಾಡೋಂಗಿಲ್ಲ, ಅದನ್ನೇ ಕಾನ್ಸಂಟ್ರೇಷನ್ ಗಮನಿಸ್ತಾ ಇರಬೇಕು. ಮೀನು ಹಿಡಿತಕ್ಕಂಥದ್ದು ಗಮನಿಸ್ತಾ ಇರ್ತಾರೆ, ಇಬ್ರು ಕುಂತಿರ್ತಾರೆ. ಆ ಸಂದರ್ಭದಲ್ಲಿ ನದಿಯ ಆ ಕಡೆ ಭಾಗದಲ್ಲಿ ಒಂದು ಜಿಂಕೆ ಬಂದು ಮೇಯ್ತಾ ಇರುತ್ತೆ. ಈ ಫ್ರೆಂಡ್ಸು ಪಕ್ಕ ಕುಂತಿರಲ್ಲ, ತುಂಬ ದೂರ ಕುಂತಿರ್ತಾರೆ. ಜಿಂಕೆ ಆ ಕಡೆ ಬಂದು ಮೇಯ್ತಾ ಇರುತ್ತೆ ಅಥವಾ ನೀರು ಬಿಡಕ್ಕೆ ಬಂದಿರುತ್ತೆ. ಇದು ನಾವು ಒಬ್ಬ ಗಮನಿಸ್ತಾನೆ. ಗಮನಿಸಿ ಈಗ ಫ್ರೆಂಡ್ನ ಕರಿಬೇಕು ಅವನು, ಆ ಜಿಂಕೆ ನೋಡು ಅಂತ. ಜೋರ ಕರೆದ್ರೆ ಜಿಂಕೆ ಗಾಬರಿ ಓಡೋಗುತ್ತೆ. ಹೌದಾ? ನಿಧಾನ ಕರೆದ್ರೆ ಕೇಳಿಸಲ್ಲ. ನಾನು ನಮ್ಗೆ ಸುತ್ತಮುತ್ತ ನೋಡ್ತಾನೆ, ಒಂದು ಕಲ್ಲು ಸಿಗುತ್ತೆ, ಕಲ್ಲು ಎಷ್ಟೊಂದು ಬಿದ್ದಿರ್ತಾರೆ, ಅದರಲ್ಲಿ ಒಂದು ಆರಿಸ್ಕೊಂಡು ತುಂಬ ಚಿಕ್ಕ ಕಲ್ಲು ತಗೋತಾನೆ. ಚಿಕ್ಕ ಕಲ್ಲು ತಗೊಂಡು ಅವನು ಹೊಡಿಬೇಕು. ಅವನು ಹೇಳ್ತಾನೆ ಅವನು ಹೇಗೆ ನಾನು ಹೊಡೆದೆ ಅಂತ. ನಾನು ಅವನಿಗೆ ಗುರಿ ಇಟ್ಟೆ, ಅದರಲ್ಲಿ ಯಾವಾಗಲೂ ಯೋಚನೆ ಮಾಡಿದ್ದು ಆ ಗುರಿ ಅವನನ್ನ ಮುಟ್ಟಬಾರ್ದು ಅಂತ. ಅದು ಅರ್ಥ ಮಾಡ್ಕೊಳ್ಳಿ.
ನಾನು ಅವನಿಗೆ ಗುರಿ ಇಟ್ಟೆ, ನಾನು ಹೊಡಿಬೇಕಿತ್ತು ಕಲ್ಲಲ್ಲಿ, ಆದ್ರೆ ನಾನು ಗುರಿ ಇಟ್ಟಿದ್ದೆ ಅವನಿಗೆ ಬೀಳ್ಬಾರ್ದು ಅಂತ. ಅಮ್ಮ ಮತ್ತೆ ಅವ್ನು ಕಂಟಿನ್ಯೂ ಮಾಡಿ ಹೇಳ್ತಾನೆ, ನಾನು ಯಾಕಪ್ಪ ಅವನಿಗೆ ಬೀಳ್ಬಾರ್ದು ಅಂತ ಗುರಿ ಇಟ್ಟೆ ಅಂತಂದ್ರೆ ಇದಕ್ಕೆ ಕಾರಣವಾಗಿ ನನ್ನ ಹಿಂದೆ 7,000 ವರ್ಷಗಳ ನಾಗರಿಕತೆಯ ಇತಿಹಾಸ ಇದೆ ಅಂತ. ಅದರ ಅರ್ಥ ಇಷ್ಟೇ, 7,000 ವರ್ಷಗಳಲ್ಲಿ ನಮ್ಮ ಪೂರ್ವಕರು ಏನು ಬೆಳ್ಕೊಂಡು ಬಂದಿದ್ದಾರೆ, ಅವ್ರು ಹೇಳಿದ್ದು ಇನ್ನೊಬ್ರಿಗೆ ನೋವು ಮಾಡೋದು ತಪ್ಪು ಅಂತ. ನೀವು ಗಮನಿಸಿ, ಅವ್ನು ಅಕಸ್ಮಾತ್ ಒಂದು ಚಿಕ್ಕ ಕಲ್ ತಗೊಂಡು ದೊಡ್ಡ ಕಲ್ ತಗೊಂಡಿದ್ರೆ, ಆ ದೊಡ್ಡ ಕಲ್ ತಗೊಂಡು ಅವ್ನಿಗೆ ಹೊಡೆದಿದ್ರೆ, ಫ್ರೆಂಡಿಗೆ ಹೊಡೆದಿದ್ರೆ ಏನಾಗ್ತಾ ಇತ್ತಾ ಅಂದ್ರೆ ಅವನ ಐ ಏಮ್ ಟು ಮಿಸ್ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ನಾನು ಅಕಸ್ಮಾತ್ ಅವ್ನಿಗೆ ಹೊಡೆದು ಅವ್ನಿಗೆ ಏನಾದ್ರು ಏಟ್ ಆಗಿದ್ರೆ ನಾನೇನ್ ಮಾಡ್ಕೊಟ್ಟಿದ್ದು, ಜಿಂಕೆ ತೋರ್ಸಕೊಟ್ಟಿದ್ದು. ಆದ್ರೆ ಜಿಂಕೆ ತೋರ್ಸಕ್ಕಿಂತ ಹೆಚ್ಚು ಅಪಾಯವನ್ನು ಏನ್ ಮಾಡ್ತಾ ಇದ್ದೆ, ಅವನಿಗೆ ಮಾಡ್ತಾ ಇದ್ದೆ. ಅದು ಅವ್ನಿಗೆ ಏಟ್ ಬೀಳದೆ ಅಟ್ಲೀಸ್ಟ್ ನಾ ಕರಿತೀನಿಂದ ವಿಷಯ ಅವನು ಮುಟ್ಟಿದ್ರೆ ಸಾಕು, ಅಷ್ಟೇ ಬೇಕಾಗಿರೋದು. ನಾನು ಹೇಳ್ತೀನಿ, ನಾ ಕರಿತೀನಿಂದ ವಿಷಯ ಮುಟ್ಟಬೇಕು, ಆದ್ರೆ ಅವನಿಗೆ ಏಟ್ ಬೀಳಬಾರ್ದು. ಅಂದ್ರೆ ಇದು ನಾವು ಜಗತ್ತು ನಮಗೆ 8,000 ಅಥವಾ 10,000 20,000 25,000 ವರ್ಷಗಳ ಇತಿಹಾಸದಿಂದ ನಮಗೆ ಹೇಳ್ಕೊಂಡ್ ಬಂದಿದ್ವಿ. ಅಂದ್ರೆ ಯಾವುದೇ ಒಂದು ಇವತ್ತು ಇಲ್ಲಿ ನಡೀತಿರೋ ಘಟನೆ ಮುಂದೆ ಯಾವುದೋ ಒಂದು ಉನ್ನತೀಕರಣಕ್ಕೆ ಸಾಕ್ಷಿಯಾಗಿರ್ಬೋದು. ಇವತ್ತು ನನಗೆ ಗೊತ್ತಿರ್ಲಿಕ್ಕಿಲ್ಲ. ಈಗ ನೋಡಿ, ನಾವೆಲ್ಲ ಕುಂತ್ಕೊಂಡು ವಿವೇಕ ಮಾಲೆಯನ್ನು ಹಾಕೊಂಡು ಸತ್ಸಂಗ ಮಾಡಿಕೊಂಡು ಏನೋ ಒಂದು ವಿಷಯಗಳನ್ನ ಹಂಚ್ಕೊಳ್ತಾ ಇದ್ವಿ. ಯಾಕೆ ಅಂತ ಯಾವ್ದಾದ್ರು ಪ್ರಶ್ನೆಗೆ ಉತ್ತರ ಗೊತ್ತಿದ್ಯಾ? ನಾವ್ಯಾಕೆ ಬರ್ತಿದೀವಿ ಅಂತ ಕಾರಣ ಹುಡ್ಕೋದಲ್ವಾ? ಆದ್ರೆ ನಾವೆಲ್ಲ ಒಟ್ಟಿಗೆ ಯಾಕೆ ಕುತ್ಕೋಬೇಕಿತ್ತು ವಿಷಯ ತಿಳ್ಕೊಳಕ್ಕೆ? ಅಥವಾ ನೀವೇ ಯಾಕೆ ಬಂದ್ರಿ, ನೀವೇ ಯಾಕಿದ್ದೀರಾ ಇವತ್ತಿನ ಸಂದರ್ಭದಲ್ಲಿ? ಅಂದ್ರೆ ಇವತ್ತು ಇಲ್ಲಿ ನಡೀತಕ್ಕಂಥ ಘಟನೆ ಮುಂದೆ ಯಾವುದೋ ಒಂದು ಶಕ್ತಿಯಾಗಿ ರೂಪುಗೊಳ್ಬಹುದು, ಅದು ನಮ್ಗೆ ಇವತ್ತು ಗೊತ್ತಿರ್ಲಿಕ್ಕಿಲ್ಲ. ಕರೆಕ್ಟಾ? ಈ ವಿವೇಕ ಮಾಲೆ ಹಾಕ್ತೀವಿ, ನಾವು ಎಲ್ಲ ಒಟ್ಟಿಗೆ ಕುತ್ಕೊಂಡು ಮಾತಾಡ್ತೀವಿ ಅಂತ ವಿಷಯ ನಿಮ್ಗೆಲ್ಲರಿಗೂ ಗೊತ್ತಿತ್ತು. ಆದ್ರೆ ನಿಮಗೆ ಮಾತ್ರ ಗೊತ್ತಿತ್ತಾ? ಹಾಗೇನಿಲ್ಲ. ಅದು ಈ ವಿಷಯ ಗೊತ್ತಿದ್ದು ತುಂಬಾ ಜನ ಇದ್ದಾರೆ. ಅದು ನೀವು ಮಾತ್ರ, ನಾವೆಲ್ಲ ಯಾಕೆ ನಾವು ಒಟ್ಟಿಗೆ ಕುಂತಿದ್ದೀವಿ, ನಾವೆಲ್ಲ ಮಾತ್ರ ಯಾಕೆ ಒಟ್ಟಿಗೆ ಕುಂತಿದ್ದೀವಿ? ಉಳಿದವ್ರಿಗೆ ಗೊತ್ತಿರಲಿಲ್ಲ ವಿಷಯ, ಗೊತ್ತಿತ್ತು. ಅಂದ್ರೆ ನಾವು ಇವತ್ತು ನಡೀತಿರ್ತಕ್ಕಂಥ ಘಟನೆ ಕೇವಲ ಒಂದು ವಿಷಯ ಮಾತ್ರ. ಆದ್ರೆ ಈ ಘಟನೆಗೆ ಪ್ರೇರಿತವಾಗಿ ಅಥವಾ ಇಲ್ಲಿಂದ ರೂಪುಗೊಂಡಂತ ವ್ಯಕ್ತಿ ಶಕ್ತಿಯಾಗಿ ಇನ್ನೆಲ್ಲ ಬೆಳಗ್ಬೋದಲ್ಲ. ಇದನ್ನ ವಿಶ್ವ ಮಾನವ ತತ್ವ ಅಂತ ಹೇಳಿದ್ರು. ಅಂದ್ರೆ ಯಾವುದೊಂದು ಘಟನೆ ಯಾವುದೊಂದ್ರ ಮೇಲೂ ಡಿಪೆಂಡ್ ಆಗಿಲ್ಲ. ಇವತ್ತು ನಾವು ಮಾಡ್ತಿರೋದು ಆ ಸರ್ ಹೇಳಿದ್ರೆ ವಿವೇಕ ಮಾಲೆ ಹಾಕಿದೀವಿ, ಬಂದು ಕುತ್ಕೋಬೇಕು, ಇಷ್ಟು ಮಾತ್ರ ಅಲ್ಲ. ಇದು ಈಗ ನಾನು ಇಲ್ಲಿ ಬಂದು ಕುತ್ಕೊಳ್ಳಿಕ್ಕೆ ನಾ ಕೊಟ್ಟಿರ್ತಕ್ಕಂಥ ಕಾರಣ ಏನು? ಸರ್ ಹೇಳಿದಾರಪ್ಪ ವಿವೇಕ ಮಾಲೆ ಹಾಕಿದ್ವಿ, ಸತ್ಸಂಗಕ್ಕೆ ಹೋಗ್ಬೇಕು, ಕೂರ್ಬೇಕು. ಅದು ಯಾವತ್ತಿಗೆ ಕಾರಣ? ಇವತ್ತಿಗೆ ಕಾರಣ. ಆದ್ರೆ ಇದೊಂದೇ ಕಾರಣ ಬಹುಶಃ ಆಗಿರ್ಲಿಕ್ಕಿಲ್ಲ. ಮುಂದೆ ನಾವೆಲ್ಲಾದ್ರೂ ಒಂದು ಉನ್ನತ ಸ್ಥಾನಕ್ಕೆ ಹೋದಾಗ ಆ ಸ್ಥಾನಕ್ಕೆ ಹೋಗ್ಲಿಕ್ಕೆ ಎಲ್ಲೋ ಒಂದ್ ಕಡೆ ಪ್ರೇರಣೆ ನಾನು ಇಲ್ಲಿ ಕಲ್ತಿರ್ತಕ್ಕಂಥ ವಿಷಯ ಆಗಿರ್ಬೋದು. ಹೌದಾ? ನನಗೆ ಗೊತ್ತಿಲ್ಲ, ಇವತ್ತಿನ ಮಟ್ಟಿಗೆ ಆ ವಿಷಯ ನಮ್ಗೆ ಗೊತ್ತಿಲ್ಲ, ಆಚೆ ಇದೆ. ಅದ್ರ ಮುಂದೆ ಅದ ಸೇರ್ಬೋದಾ? ಅಂದ್ರೆ ಯಾವೊಂದು ಘಟನೆ ಸುಮ್ಮನೆ ನಡೆಯಲ್ಲ ಅಂತ. ಅದ್ಭುತವಾದಂತಹ ವಿಚಾರ ಸರಣಿ ಈ ಕುವೆಂಪು ಅವರ ಸಾಹಿತ್ಯದಲ್ಲಿ ಕಾಣ್ತಿತ್ತು ಅಂತ. ಅವ್ರ ಪ್ರತಿಯೊಂದು ಸಾಹಿತ್ಯದಲ್ಲೂ ಕೂಡ ನಮ್ಗೆ ಯಾವ್ದು ಬೇಡ, ಯಾವುದು ಹಸುರು ಪದ್ಯ ಇದೆ. ಹಸುರು ಪದ್ಯದಲ್ಲಿ ಕೊನೆಗೆ ಹೇಳ್ತಾರೆ ಹಸುರು ನೆತ್ತರ ಒಡಲಿನಲ್ಲಿ ಅಂತ. ಹಸುರು ನೆತ್ತರ ಒಡೆದಲ್ಲಿ ಹಿಂಗ್ ಸಾಧ್ಯ? ರಕ್ತ ಹಸುರಾಗಿದ್ದು ಹೇಗೆ ಸಾಧ್ಯ? ಸಾಧ್ಯ ಇಲ್ಲ. ಅಕಾರ್ಡಿಂಗ್ ಟು ಸೈನ್ಸ್ ನಾನೇ ಹೇಳ್ತಿರ್ತೀನಿ. ರಕ್ತದ ಬಣ್ಣ ಕೆಂಪೇ ಇರುತ್ತೆ, ಕೆಂಪು ರಕ್ತಗಳಿರ್ತವೆ, ಕೆಂಪಾಗಿರುತ್ತೆ ಅಂತ. ಆದ್ರೆ ಕುವೆಂಪು ಅವರು ಹಸುರು ನೆತ್ತರ ಒಡಲಿನಲ್ಲಿ ಅಂತ ಹೇಳ್ತಾರೆ. ಹೆಂಗ್ ಸಾಧ್ಯ ಆಯ್ತು ಅಂದ್ರೆ ಪ್ರಕೃತಿಯನ್ನು ಹೊರತುಪಡಿಸಿ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಆಗಲ್ಲ. ನಾವೇನೇ ಹೇಳ್ಬೋದು, ನಾವೇನೇ ವಿಜ್ಞಾನ ತಂತ್ರಜ್ಞಾನ ನಾವೆಷ್ಟೆತ್ತರಕ್ಕೆ ಬೆಳಿಬೇಕಾದ್ರೆ ಬೆಳಿಬೋದು. ಆದ್ರೆ ಈ ಪ್ರಕೃತಿಯನ್ನ ನಾನು ಪ್ರಕೃತಿ ಬಿಟ್ಟು ಆಚೆ ಬದುಕಬಲ್ಲೆ ಅನ್ನೋ ಮನುಷ್ಯ ಸಾಧ್ಯ ಇದೆ. ಎಂಥದೇ ವಿಜ್ಞಾನಿ ಆಗಿರಲಿ, ಅವನ ಅಣುಬಾಂಬನೆ ಕಂಡಿಡ್ದಿರಲಿ, ಇನ್ನೊಂದೇ ಕಂಡಿಡ್ತಿರ್ಲಿ, ಅಥವಾ ನಾನು ಸ್ಪೇಸ್ಗೆ ಹೋಗ್ತೀನಿ, ಎಸ್ಪೆಷಲ್ ತಗೊಂಡು ಸ್ಪೇಸಲ್ಲಿ ಬದುಕ್ತೀನಿ ಅಂತ ಇರಲಿ, ಊಟ ಮಾಡ್ತಾ ಬರುತ್ತಾರೆ? ಊಟ ಎಲ್ಲಿಂದ ಬರುತ್ತೆ? ಅಂದ್ರೆ ಆ ತತ್ವ ಏನಪ್ಪಾ ಅಂತಂದ್ರೆ ಪ್ರಕೃತಿಯಲ್ಲಿ ನಾವು ಹೆಂಗ್ ಒಂದಾಗ್ಬೇಕು. ಅಲ್ಲಿ ಹೇಳ್ತಕ್ಕಂಥದ್ದೇ ಕವಿ ಮತ್ತು ಪ್ರಕೃತಿಯ ತಾಧ್ಯಾತ್ಮ ನಮಗೆ ಕಾಣಿಸುತ್ತೆ. ಕವಿ ಪ್ರಕೃತಿಯೊಳಗೆ ಒಂದಾಗಿದ್ರು. ಅಂದ್ರೆ ಅವ್ರು ಹೇಳಿದಿಷ್ಟೇ, ನಾನು ಮತ್ತೆ ಪ್ರಕೃತಿ ಬೇರೆ ಬೇರೆ ಅಲ್ಲ. ಪ್ರಕೃತಿ ನೋಡಿ ನಾನು ಸಂತೋಷ ಪಟ್ರೆ ನನ್ನ ನೋಡಿ ಪ್ರಕೃತಿನೂ ಸಂತೋಷ ಪಡ್ತಾ ಇತ್ತು. ಹೌದಾ? ನಾವೆಲ್ಲ ಕವಿಶಾಲೆಗೆ ಹೋಗೋರು ಇದ್ದೀವಿ. ನಾವು ಕವಿಶಾಲೆಗೆ ಹೋದಾಗ ನಮಗೆ ಏನೋ ಒಂದು ಉಲ್ಲಾಸ. ಆ ಜಾಗದಲ್ಲಿ ನಿಂತ್ಕೊಂಡಾಗ ವಿ ಆರ್ ಫೀಲಿಂಗ್ ದಟ್ ನಾವು ಗಾಳಿ ತೇಲ್ತಾ ಇರ್ತೀವಿ, ಆ ಒಂದು ನಿಸರ್ಗ ರಾಶಿ ಒಳಗೆ ಮುಳುಗೋಗಿರ್ತೀವಿ. ನಮ್ಮಲ್ಲಿ ಎಲ್ಲರೂ ಕೂಡ ಕವಿಗಳು. ನೀವು ಗಮನಿಸ್ಬೋದು, ನಮ್ಮ ಮಾತಲ್ಲಿ ನಮ್ಗೆ ಗೊತ್ತಿಲ್ದೇನೆ ಯಾವುದೋ ಅದ್ಭುತವಾದ ಸಾಂಗ್ಗಳು ಬರ್ತಾ ಹೋಗ್ತದೆ ವಿತೌಟ್ ಎನಿ ಇಂಟ್ರೆಸ್ಟ್. ಹೇಳಲೇಬೇಕು ಅಂತ ಇಂಟೆನ್ಷನ್ ಇದೆ.
ನಾವು ಹಾಡುಗಳು ನಮ್ಮ ಪಾಡಿಗೆ ಅದ್ರ ಪಾಡಿಗೆ ಹೋಗಿ ಬರ್ತಾ ಇರ್ತೀವಿ. ಆಮೇಲೆ ಅದು ನಮ್ಮ ಜೊತೆ ಗುಂಪಲ್ಲೇ ಇದ್ರು ಕೂಡ ಒಬ್ಬರೇ ಈ ಒಂದು ಪ್ರಕೃತಿಯನ್ನು ಅನುಭವಿಸ್ಬೇಕು ಅನ್ನೋ ಆಸೆ ಬರ್ತಾ ಹೋಗುತ್ತೆ. ಯಾಕೆಂತಂದ್ರೆ ನಾನು ಮನುಷ್ಯನಾಗಿರ್ತಕ್ಕಂಥವನು ಮತ್ತು ಪ್ರಕೃತಿ ಎರಡು ಬೇರೆ ಬೇರೆ ಅಲ್ಲ, ನಾವೆರಡು ಒಂದಾಗಿ ಸೇರಿರ್ತಕ್ಕಂಥದ್ದು. ಜೊತೆಗೆ ಈ ಪ್ರಕೃತಿಯೊಳಗೆ ಒಂದಾದಾಗ ನಾನು ಈಗ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಒಂದು ನೀರು ಹರಿತಾ ಇದೆ ಅಂತಂದ್ರೆ ನಾವು ಯೋಚನೆ ಮಾಡ್ತಕ್ಕಂಥದ್ದು ಹೇಗೆ? ಯಾವುದೋ ಜಲಪಾತದಲ್ಲಿ ನೀರು ಧುಮುಕ್ತಾ ಇದೆ, ನೀರನ್ನು ನಾವು ಯೋಚನೆ ಮಾಡ್ತೀವಿ. ಎಂಥದೇ ವಿಜ್ಞಾನಿಯಾದರೂ ಫಸ್ಟ್ ಒಂದು ಕ್ಷಣ ವಾವ್ ಅಂತಾನೆ. ಯಾವುದೇ ವಿಜ್ಞಾನಿ ಆಗಿರಲಿ ಫಸ್ಟ್ ವಾವ್ ಅಂತಾನೆ, ಆಮೇಲೆ ಅವನ ಯೋಚನಾ ಸರಣಿಯಲ್ಲಿ ವಿದ್ಯುತ್ ತಯಾರಿಸಿ ಮಾಡ್ಬೋದು ಅಂತ ಆಮೇಲೆ ಬರ್ತದೆ. ಆದರೆ ಆ ಸೌಂದರ್ಯವನ್ನು ನಾನು ನೋಡಿ ವಾವ್ ಅಂದಿಲ್ಲ ಅಂತಂದ್ರೆ ನಾನು ಮನುಷ್ಯನೇ ಅಲ್ಲ. ಇದನ್ನ ಕವಿ ಹೇಳ್ತಕ್ಕಂಥದ್ದು. ಅವನು ಯಾವುದೇ ವಿಜ್ಞಾನಿ ಆಗಿರಲಿ. ಅದು ಇನ್ನೊಂದು ಒಂದು ದೃಷ್ಟಾಂತ ಇದೆ. ಓಪನ್ ಹ್ಯಾಮರ್ ಅಂತ ಒಬ್ಬ ಮಹಾನ್ ವಿಜ್ಞಾನಿ, ಒಂದು ಘಟನೆ ನಡೆಯುತ್ತೆ. ಏನಂತಂದ್ರೆ ಅಣು ಬಾಂಬ್ ಸ್ಫೋಟವನ್ನ ಅಬ್ಸರ್ವ್ ಮಾಡಕ್ಕೆ ಅಂತ ಅಮೆರಿಕದಲ್ಲಿ ಸೈಂಟಿಸ್ಟ್ ಪ್ಲಾನ್ ಮಾಡ್ಕೊಂತಾರೆ. ಅವರು ಅಮೆರಿಕದ ಪೆಸಿಫಿಕ್ ಓಷನ್ ಇದೆ, ಅದರಲ್ಲಿ ಇರ್ತಕ್ಕಂಥ ಒಂದು ಚಿಕ್ಕ ಒಂದು ಐಲ್ಯಾಂಡ್ ಅನ್ನ ಪ್ಲಾನ್ ಮಾಡಿಕೊಂಡು ಆ ಐಲ್ಯಾಂಡ್ ಮೇಲೆ ಬಾಂಬ್ ಹಾಕ್ಬೇಕು ಅಂತ. ಆ ಐಲ್ಯಾಂಡ್ ಮೇಲೆ ಆ ಪ್ಲೇನ್ ಏರೋಪ್ಲೇನ್ ಬಾಂಬ್ ನ ಹಾಕ್ಬೇಕು. ಆ ಐಲ್ಯಾಂಡ್ ಕಂಪ್ಲೀಟ್ ಬ್ಲಾಸ್ಟ್ ಆಗುತ್ತೆ. ಆ ಐಲ್ಯಾಂಡ್ ಮೇಲೆ ಏನೋ ಉಳ್ಕೊಳ್ಳಲ್ಲ. ಅದನ್ನು ನೋಡ್ಬೇಕು. ಇದನ್ನು ನೋಡ್ಲಿಕ್ಕೆ ಐಲ್ಯಾಂಡ್ ಸುತ್ತ ಸಮುದ್ರ, ಆ ಸಮುದ್ರದಿಂದ ಆಚೆ ಇನ್ನೊಂದು ಐಲ್ಯಾಂಡು, ಆ ಐಲ್ಯಾಂಡ್ಗೂ ಮತ್ತೆ ಆ ಐಲ್ಯಾಂಡ್ಗೂ ಸುಮಾರು 7-8 ಕಿಲೋಮೀಟರ್ಗಳ ದೂರ, ಅಷ್ಟು ಡಿಸ್ಟೆನ್ಸ್ ಇದೆ. ಅಲ್ಲಿ ಆ ಶಕ್ತಿ ಎಷ್ಟು ಬಿಡುಗಡೆ ಆಗುತ್ತೆ, ಯಾವ ರೀತಿ ಬಿಡುಗಡೆ ಆಗುತ್ತೆ ಅಂತ ಒಂದು ಪ್ರಯೋಗವನ್ನು ನಡೀತಾ ಇರ್ತಾರೆ. ಅದಕ್ಕೆ ಅಲ್ಲಿ ಬಾಂಬ್ ಹಾಕಿದರೆ ಈ ವಿಜ್ಞಾನಿಗಳೆಲ್ಲ ಇಲ್ಲಿ ವಾಚ್ ಮಾಡಕ್ ನಿಂತಾ ಇದ್ರು. ಆ ಒಂದು ಏನು ಆ ಅಣು ಬಾಂಬ್ ಹಾಕಿ ಆ ಬ್ಲಾಸ್ಟ್ ಆಯ್ತು. ಬ್ಲಾಸ್ಟ್ ಆದಾಗ ಓಪನ್ ಹ್ಯಾಮರ್ ಅಂತ ಒಬ್ಬ ವಿಜ್ಞಾನಿ, ಅವನು ನೊಬೆಲ್ ಅನ್ನು ಪಡೆದಂತಕ್ಕಂಥ ವ್ಯಕ್ತಿ, ಅವನು ಆ ಶಕ್ತಿಗೆ, ಆ ಸ್ಫೋಟಕ್ಕೆ, ಸೌಂಡ್ಗೆ ಬೆಚ್ಚಿ ದಡಾ ಅಂತ ಎದುರುಗಡೆ ಮರ ತಪ್ಕೊಂಡ್ಬಿಟ್ಟಂತೆ. ಆಗ ಅವನ ಬಾಯಲ್ಲಿ ಬಂದಂತ ಒಂದು ಶ್ಲೋಕ ದಿವಿ ಸೂರ್ಯ ಸಹಸ್ರಸ್ಯ ಅಂತ. ಇದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಗೆ ಕಾಣ್ತಾ ಇದ್ದ, ಕೃಷ್ಣನ ವಿಶ್ವರೂಪ ಹೇಗೆ ಕಾಣ್ತಾ ಇತ್ತು, ಕೃಷ್ಣ ವಿಶ್ವರೂಪವನ್ನು ತೋರಿಸಿದಾಗ ಆ ವಿಶ್ವರೂಪದಲ್ಲಿ ಬಂದಂತಹ ಶಕ್ತಿ ಹೇಗಿತ್ತು ಅನ್ನೋದನ್ನ ವರ್ಣಿಸ್ಲಿಕ್ಕೆ ವ್ಯಾಸರು ಬರೆದಿರ್ತಕ್ಕಂಥ ಭಗವದ್ಗೀತೆಯಲ್ಲಿ ಇರ್ತಕ್ಕಂಥ ಶ್ಲೋಕ ಇದು. ಅಂದ್ರೆ ಹೇಗಿತ್ತು ಕೃಷ್ಣನ ವಿಷ್ಣುವಿನ ವಿಶ್ವರೂಪ ಅಂತ. ಆದ್ರೆ ಓಪನ್ ಹ್ಯಾಮರ್ ಅವನು ಹಿಂದೂ ಅಲ್ಲ, ಅವನು ಭಾರತೀಯ ಅಲ್ಲ, ಅವನಿಗೆ ಭಗವದ್ಗೀತೆ ಕೇವಲ ಸಿಕ್ಕಿ ಆಗಿರ್ತಕ್ಕಂಥದ್ದು, ಸಿಕ್ಕಿ ಓದಿರ್ತಕ್ಕಂಥದ್ದು. ಆದ್ರೆ ಅಲ್ಲಿ ಅಣುಬಾಂಬ್ ಸ್ಫೋಟ ಆಗಿ ಅಷ್ಟು ಬೆಳಕು ಬಂತಲ್ಲ. ದಿವಿ ಸೂರ್ಯ ಸಹಸ್ರಸ್ಯ ಅಂದ್ರೆ ಮೀನಿಂಗ್ ಇಷ್ಟೇ, ಸಾವಿರಾರು ಸೂರ್ಯರು ಒಂದೇ ಬಾರಿ ಎದುರಿಗೆ ಬಂದ್ರೆ ಹೇಗಾಗುತ್ತೋ ಅಷ್ಟು ಶಕ್ತಿ ಬಿಡುಗಡೆ ಆಯ್ತು ಅಂತ. ಇದನ್ನ ಮಹಾಭಾರತದಲ್ಲಿ ಭಗವದ್ಗೀತೆಯಲ್ಲಿ ವಿಶ್ವರೂಪವನ್ನು ವರ್ಣಿಸಲಿಕ್ಕೆ ಬರ್ಸಿದ್ರು. ಅದನ್ನ ಇಲ್ಲಿ ಒಬ್ಬ ಸೈಂಟಿಸ್ಟ್, ಒಬ್ಬ ವಿಜ್ಞಾನಿ ಹೇಗೆ ಬೆಳಕು ಬಂತು, ಇಲ್ಲಿ ಆ ಅಣುಬಾಂಬ್ ಸ್ಫೋಟ ಆದಾಗ ಎಷ್ಟು ಸೌಂಡ್ ಬಂತು ಅನ್ನೋದನ್ನ ವರ್ಣಿಸ್ತಾ ಇರ್ತೀನಿ. ಅಂದ್ರೆ ಯೋಚನೆ ಮಾಡಿ, ಭಗವದ್ಗೀತೆಗೂ ಓಪನ್ ಹ್ಯಾಮರ್ ಏನ್ ಸಂಬಂಧ? ಓಪನ್ ಹ್ಯಾಮರ್ ಕುತೂಹಲಕ್ಕೆ ಓದಿರ್ಬೋದು ಅಲ್ಲ, ಯಾಕಂದ್ರೆ ನಾನೇ ಅಷ್ಟೊಂದು ನನ್ನೂ ಸರಿ ನಾನು ಭಗವದ್ಗೀತೆ ಓದಿಲ್ಲ. ಯಾಕೆ ನಾವು ಅದನ್ನೇ ಅಧ್ಯಯನ ಮಾಡ್ಬೇಕಾಗಿರ್ತಕ್ಕಂಥದ್ದು, ನಮ್ಮೊಳಗೆ ಇರ್ತಕ್ಕಂಥದ್ದು. ನಾನು ಭಗವದ್ಗೀತೆ ಓದಿಲ್ಲ. ಆದ್ರೆ ಯಾವುದೋ ವಿಜ್ಞಾನಿ, ಅವನೊಬ್ಬ ಕ್ರಿಶ್ಚಿಯನ್, ಅವನು ಆ ಒಂದು ಭಗವದ್ಗೀತೆನ ಓದ್ತಾನೆ. ವಿಶೇಷ ಅಲ್ಲ, ಓದ್ಬೋದು, ಯಾಕೆ ಅಂತ ತುಂಬಾ ಜನ ಇದ್ದಾರೆ. ಬರೀ ಭಗವದ್ಗೀತೆ ಓದೋದಲ್ಲ, ಆದ್ರೆ ಅವನು ಇಲ್ಲಿ ಕಂಡಂತ ದೃಶ್ಯವನ್ನು ಎರಡನ್ನೂ ಸಮೀಕರಿಸ್ತಾನಲ್ಲ, ಆ ಭಾವ ಬರುತ್ತಲ್ಲ, ಎಲ್ಲಿಂದ ಬಂತು? ಅದಕ್ಕೆ ಹೇಳ್ತಾರೆ ನಮ್ಮಲ್ಲಿ ಧರ್ಮ ಭೇದ ನಾವು ಅಂದ್ಕೊಂಡಿರೋದಷ್ಟೇನೆ, ನಾವು ಧರ್ಮದಿಂದಲೂ ಬೇರೆ ಅಲ್ಲ. ಇನ್ನು ನಮ್ಮೂರು, ನಮ್ಮ ತಾಲೂಕು, ನಮ್ಮ ಜಿಲ್ಲೆ ನಾವು ಓಡಾಡಿರ್ತೀವಿ. ಈಗ ಮಹಾಯುದ್ಧ ನಡೀತಾ ಇದೆ, ಏನು ಬೆಳಗಾಮಲ್ಲಿ ನಾಳೆ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ತಪ್ಪು, ಭಾಷೆಗಳ ವಿರೋಧ ತಪ್ಪಲ್ಲ, ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಆದ್ರೆ ನಾವು ಎಲ್ಲದನ್ನು ಒಂದು ಬೌಂಡ್ರಿಯಾಗಿ ಯೋಚನೆ ಮಾಡ್ತಾ ಇರ್ತೀವಿ, ಹೌದಲ್ವಾ? ನಾವು ಪ್ರತಿಯೊಂದು ಕೂಡ ನಮ್ಗೊಂದು ಬೌಂಡ್ರಿ ಫಿಕ್ಸ್ ಮಾಡ್ಕೊಂಡ್ಬಿಡ್ತೀವಿ. ಇದು ನಮ್ಮೂರು, ಇದು ನಮ್ಮ ತಾಲೂಕು ಸುದ್ದಿ ಬಂದ್ರೆ ಒಳ್ಳೆ. ಆದ್ರೆ ಇವು ಕುವೆಂಪು ಅವ್ರು ಹೇಳ್ತಕ್ಕಂಥದ್ದು, ಇದು ನನ್ನ ದೇಶ ಅಂತ ನಾವು ಹೇಗೆ ಹೇಳ್ತೀವಿ, ಇದು ನನ್ನ ಜಗತ್ತು ಅಂತ ನಾನು ಯಾಕೆ ಹೇಳ್ಬಾರ್ದು? ನನ್ನ ಜಗತ್ತು ಅಂತ ನಾನು ಹೇಳಿದ್ರೆ ಇವತ್ತು ಮಹಾ ಯುದ್ಧಗಳೇನು ನಡೀತಾ ಇದಾವಲ್ಲ ದೇಶ ವಿದೇಶಗಳಲ್ಲಿ, ನಮಗೆ ಗೊತ್ತಿಲ್ಲ. ನಾವು ಒಂಥರ ಭಾರತೀಯರೇನಪ್ಪ ಅಂತಂದ್ರೆ ತುಂಬಾ ಪುಣ್ಯ ಮಾಡಿ ಭಾರತದೊಟ್ಟಿಗೆ. ಇದು ನಾವು ವಿವೇಕಾನಂದರು ಹೇಳಿದ್ದವರು, ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು. ವಿವೇಕಾನಂದ ಹೇಳಿದ್ದು ಕೂಡ ಸರ್ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ನನ್ನ ಪಾಲಿಗೆ ವಿವೇಕಾನಂದ ಹೇಳಿದ ಮಾತು, ನನ್ನ ಪಾಲಿಗೆ ತೀರ್ಥಕ್ಷೇತ್ರ ಅಂತ ಯಾವುದಾದ್ರೂ ಜಾಗ ಇದ್ರೆ ಅದು ನನ್ನ ಭಾರತ ಅಂತ ವಿವೇಕಾನಂದ ಹೇಳಿದ ಮಾತು, ಹೌದಲ್ವಾ? ಆದ್ರೆ ನಾವೆಷ್ಟು ಪುಣ್ಯವಂತ ನಾವು ಎತ್ತ ಮಾಡಬಹುದು. ನಮಗೆ ಯಾವುದೇ ಯುದ್ಧದ ಗ್ರಂಥಗಳು ಗೊತ್ತಿಲ್ಲ, ನಕ್ಸಲೈಟ್ಸು, ಟೆರರಿಸ್ಟು ಎಲ್ಲೋ ಒಂದೊಂದು ಕಡೆ
ಹೌದಾ, ಅಲ್ಲಿ ಯಾವ್ದೋ ವೆಹಿಕಲ್ ಬ್ಲಾಸ್ಟ್ ಮಾಡಿದ್ರು, ಎಲ್ಲ ಒಂದ್ ಕಡೆ ಚಿಕ್ಕ ಚಿಕ್ಕದಾಗ್ತವೆ. ನಿಮ್ಗೆ ಗೊತ್ತಿರಲಿ, ಕೆಲವೊಂದು ದೇಶಗಳು ಉತ್ತಿ ಉರಿತಾ ಇದ್ದಾರೆ ಈಗಲೂ ಕೂಡ, ಇವತ್ತು ಕೂಡ. ವಿಯೆಟ್ನಾಂ ಅಂತ ಒಂದು ಜಾಗ ಇದೆ, ಅಮೆರಿಕದವ್ರು ಬಾಂಬ್ ದಾಳಿ ನಡೀತಲೇ ಇರುತ್ತೆ, ಇಸ್ರೇಲ್ ಯುದ್ಧ ನಡೀತಲೇ ಇರುತ್ತೆ, ಇನ್ನು ಬಾಗ್ದಾದ್ ಇರಾನ್ ಅಲ್ಲಿ ಯಾವಾಗಲೂ ಯುದ್ಧ ಪೀಡಿತ ಪ್ರದೇಶ, ಇನ್ನು ಸೌತ್ ಕೊರಿಯಾ ನಾರ್ತ್ ಕೊರಿಯಾ ನಾವು ಹೇಳಂಗೆ ಇಲ್ಲ. ಅಂದ್ರೆ ಅವ್ರನ್ನೆಲ್ಲ ಗಮನಿಸಿದಾಗ ಇಲ್ಲೋ ಒಂದ್ ಕಡೆ ನಾವು ಮಹಾನ್ ಪುಣ್ಯ ಮಾಡಿ, ಅದೇನ್ ಪುಣ್ಯ ಮಾಡಿದೋ ಗೊತ್ತಿಲ್ಲ, ಯಾವ ಜನದಲ್ಲಿ ಏನ್ ಪುಣ್ಯ ಮಾಡಿದೋ ಗೊತ್ತಿಲ್ಲ, ನಾವು ಭಾರತೀಯರಾಗ್ಬಿಟ್ಟಿದ್ವಿ. ಯಾಕೆಂತಂದ್ರೆ ಇಷ್ಟು ನಿಮ್ಗೆ ಗೊತ್ತಿರ್ಲಿ, ಇಷ್ಟು ಸಮಾಧಾನವಾಗಿ ಕುಂತ್ಕೊಂಡು ಯಾರೋ ಮಾತಾಡೋದನ್ನ ಕೇಳಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು ಇಡೀ ಪ್ರಪಂಚದ 750 ಕೋಟಿಯಲ್ಲಿ ಕೇವಲ ಒಂದು 100-120 ಕೋಟಿ ಜನಸಂಖ್ಯೆ ಮಾತ್ರ ಸತ್ಯ. ಯಾಕೆಂತಂದ್ರೆ ಉಳಿದ 600 ಕೋಟಿ ಜನಸಂಖ್ಯೆ ಏನಿದೆ, ಅಥವಾ 550 ಕೋಟಿ ಜನಸಂಖ್ಯೆ ಏನಿದೆ, ಅವರಿಗೆ 3 ಹೊತ್ತು ಊಟ ಇಲ್ಲ. ಇದು ಸ್ಟ್ಯಾಟಿಸ್ಟಿಕ್ ಇವತ್ತು ಸತ್ಯ. ಇವತ್ತು ಜಗತ್ತು ಇಷ್ಟೊಂದು ಮುಂದುವರೆದಿದೆ, ಪಾವರ್ಟಿ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಿರ್ಬೋದು, ಆದ್ರೆ 550 ಕೋಟಿ ಜನಕ್ಕೆ 3 ಹೊತ್ತು ಕಂಪ್ಲೀಟ್ ಆಗಿರ್ತಕ್ಕಂಥ ಸಫಿಶಿಯಂಟ್ ಪೌಷ್ಟಿಕ ಆಹಾರ ಇಲ್ಲ. ಅದು ನಾವು ಪುಣ್ಯವಂತರು, ನಾವು ಆರಾಮಾಗಿ. ಯಾಕಂದ್ರೆ ನಾವು ಎಲ್ಲರೂ ಕುತ್ಕೊಂಡಿದ್ದೀವಿ ಅಂತಂದ್ರೆ ಯೋಚನೆ ಮಾಡಿ, ನಮ್ಗೆ 2 ದಿವಸದಿಂದ ಊಟ ಮಾಡಿಲ್ಲ, ಬಂದು ಕುತ್ಕೊಂಡು ಉಪನ್ಯಾಸ ಮಾಡ್ತೀವಿ, ಯಾರು ಕುತ್ಕೊಂತೀವ? ಊಟ ಎಲ್ಲಿ ಸಿಗುತ್ತೆ ಅಂತ ನಾವು ಯೋಚನೆ ಮಾಡ್ತೀವಿ, ಹೌದಲ್ವ? ಆದ್ರೆ ನಾವು ಬಂದು ಕುಂತಿದ್ದೀವಿ ಅಂತಂದ್ರೆ ಒಂದಂತೂ ಸತ್ಯ, ನಮ್ಗೆ ಹೊಟ್ಟೆ ತುಂಬ ಊಟ ಇದೆ, ಹೌದಾ? ನಾವು ನೆನ್ನೆ 2-3 ದಿನ ನಿದ್ದೆ ಮಾಡಿಲ್ಲ, ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದೀವಿ, ಇವತ್ತು ಬಂದು ಕುತ್ಕೊಂತೀವ ಅಂದ್ರೆ ತುಂಬ ನಿದ್ದೆ ಆಗಿದೆ. ಜೊತೆಗೆ ನಾವೆಲ್ಲ ಬೀದಿನಲ್ಲಿ ಮಲ್ಕೋತೀವಿ, ಆ ಥರ ಏನು ಪರಿಸ್ಥಿತಿ ಇದೆಯಾ? ನಮ್ಮ ಮಲ್ಗೋದಕ್ಕೆ ಒಂದು ವಸತಿ ಇದೆ, ಒಂದು ಮನೆ ಇದೆ. ಅಂದ್ರೆ ನಾವು ಭಾರತೀಯರು, ಭಾರತದಲ್ಲೇ ಸುಮಾರು 70-80 ಕೋಟಿ ಜನ ಇಷ್ಟು ಆರಾಮಾಗಿದ್ದಾರೆ, 135 ಕೋಟಿ ಜನ, ಅದ್ರಲ್ಲಿ ನಾವಿದ್ದೀವಿ, ನಾವು ಸೇರ್ಕೊಂಡಿದ್ದೀವಿ. ಆದ್ರೆ ಇಲ್ಲಿಂದ ನಾವು ಮುಂದುವರಿಯೋದು ಹೇಗೆ? ಅದನ್ನ ಅಳವಡಿಸಿಕೊಳ್ಳಿಕ್ಕೋಸ್ಕರ ಇಂತಹ ಕಾರ್ಯಕ್ರಮಗಳು. ಈ ಸತ್ಸಂಗ ಅಂತಂದ್ರೆ ನಾವೇನೋ ವಿಷಯ ಭಾಷಣ ಮಾಡ್ತಿದ್ದೀವಿ, ನಾವೇನೋ ಕೇಳಿಸ್ಕೊಂಡಿರ್ತೀವಿ ಅಂತದಿಲ್ಲ. ಸೊ ತುಂಬಾ ಅದ್ಭುತವಾಗಿ ನನಗೆ ನಮ್ಮ ಮಂತ್ರ ಆ ಒಂದು ಮಾಲೆಯಲ್ಲಿ ಸೇರ್ಕೊಂತ ಹೋಗ್ಬೇಕು ಅಂತ ನನಗೆ ಅದ್ಭುತವಾದಂತಹ ಕೆಲವೊಂದು ಮಂತ್ರಗಳನ್ನ ಕಲ್ತ್ಕೊಂಡು ಈ ಏನನ್ನ ನಾವು ಅಪ್ಲೈ ಮಾಡ್ಕೋಬೇಕು. ನನ್ನ ಮೇಲೆ ಇನ್ನೊಬ್ರು ನಂಬಿಕೆ ಇರಬೇಕು ಅಂದ್ರೆ ಫಸ್ಟ್ ನಾನು ನಂಬಬೇಕು, ನನ್ನನ್ನು ಯಾರಾದ್ರೂ ಪ್ರೀತಿಸೋಕ್ಕಿಂತ ಮುಂಚೆ ನಾ ಪ್ರೀತಿಸ್ಬೇಕು, ನನಗೆ ಯಾರು ಕೊಡೋಕ್ಕಿಂತ ಮುಂಚೆ ನಾ ಕೊಡ್ಬೇಕು, ಹೌದಲ್ವಾ? ಅಂದ್ರೆ ಎಲ್ಲಾ ಈ ತರದ ವಿಷಯಗಳನ್ನ ಅಲ್ಲಿ ಮಂತ್ರಗಳನ್ನ ಕೊಳೆಗೆ ಹಾಕೋದು ಅಂತಂದ್ರೆ ಮಂತ್ರಗಳ ಕೊಳೆಗೆಲ್ಲ ಮಂತ್ರಗಳನ್ನ ನನ್ನ ಜೀವನಕ್ಕೆ ಹಾಕೋಬೇಕು. ನಾನೊಂದು ಅಂದ್ಕೊಂಡೆ, ನಮ್ಮ ಮೆದಕ ಜೊತೆ ಮಾಡ್ತಾ ಇದ್ದೆ. ನಾನೇನು ಅಂದ್ಕೋಬೇಕು ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿನ ಆ ಒಂದು ಸಮಯದ ಘಟನೆಗಳನ್ನ ಕುರಿತು, ಈಗ ಫಾರ್ ಎಕ್ಸಾಂಪಲ್ ನಾ ಏನೋ ಮಾತಾಡ್ತಿದ್ರು, ಯಾರು ನನ್ನ ಮೇಲೆ ಸಿಟ್ಕೊಂಡು ಬೈಬಿಟ್ರು, ಆ ಘಟನೆಗೆ ಆಧರಿಸಿ ಅವ್ರು ನನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಇಟ್ಕೊಂಡಿದ್ದಾರೆ, ಅಥವಾ ಅವ್ರನ್ನ ಕೋಪ ಮಾಡ್ಕೊಂಡಿದ್ದಾರೆ, ಅಥವಾ ಅವ್ರು ಕೆಟ್ಟವರು ಅನ್ನೋದ ಯೋಚನೆ ಮಾಡ್ತಕ್ಕಂಥದ್ದು, ಅಥವಾ ಯಾರು ನನ್ನನ್ನು ಹೊಳ್ತಾ ಇದ್ದಾರೆ ಅದಷ್ಟು ಅವ್ರು ತುಂಬಾ ಒಳ್ಳೆಯವರು ಯೋಚನೆ ಮಾಡ್ತಕ್ಕಂಥದ್ದು. ಈ ರೀತಿ ಯಾವುದೋ ಒಂದು ವಿಷಯವನ್ನು ಕೂಡಿಸಿ ಅವ್ರು ಕೆಟ್ಟವರು ಅಥವಾ ಒಳ್ಳೆಯವರು ಅವ್ರನ್ನ ನಾನು ಜಡ್ಜ್ ಮಾಡಕ್ಕೆ ನಾನು ಪ್ರಶ್ನೆ, ಅವ್ರನ್ನ ಜಡ್ಜ್ ಮಾಡೋದು ನಾನು ಯಾರು? ಇನ್ನೊಬ್ಬರು ಇವ್ರು ಹಿಂಗೆ ನಾವು ಡಿಸೈಡ್ ಮಾಡಿ ಬಿಟ್ಬಿಡ್ತೀವಿ. ನಾನು ಮಾಡ್ತೀನಿ, ನನ್ನಿಂದ ಹೊರತು ಅಂತ ಹೇಳಿಲ್ಲ, ನನ್ನಿಂದ ಆರಂಭ ಆಗಬೇಕು ಬಿಡುಗಡೆ ಅಂತ ವ್ಯಕ್ತ ಮಾಡ್ತಾ ಇದ್ದೀನಿ. ಏನು ಇವ್ರು ಹಿಂಗೆ ಅಂತ ನಾವು ಅವ್ರಿಗೊಂದು ಬೌಂಡ್ರಿ ಹಾಕಂತ ಕುತ್ಕೊಂಡ್ಬಿಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಕಾವ್ಯ ಅಂದ್ರೆ ಹಿಂಗೆ, ಪೂಜಾ ಅಂದ್ರೆ ಹಿಂಗೆ, ಚರಣ ಅಂದ್ರೆ ಹಿಂಗೆ, ಗಮ್ಯ ಅಂದ್ರೆ ಹಿಂಗೆ, ನಾವೇ ಒಂದು ಬೌಂಡ್ರಿನ ನಮ್ಮ ಮುಂದೆ ನಾವು ಫಿಕ್ಸ್ ಮಾಡ್ಕೊಂತ ಹೋಗ್ತೀವಿ. ನಾನು ಮಾಡ್ತೀನಿ, ನಾನು ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ನಾನು ಅಂದ್ಕೊಂಡಿದ್ದು ಇದನ್ನ ನಾನು ಬಿಡ್ಲಿಕ್ಕೆ ಆರಂಭ ಮಾಡಬೇಕು. ಈ ಒಂದು 20-21 ದಿನಗಳಲ್ಲಿ ನನ್ನ ಕೈ ಸಾಧ್ಯವಾದ್ರೆ ಜನಗಳನ್ನ ಜಡ್ಜ್ ಮಾಡೋದನ್ನ ನಾವು ನಿಲ್ಲಿಸ್ಬೇಕು. ಅಂದ್ರೆ ಇವರಿಷ್ಟೇ ಜಡ್ಜ್ ಮಾಡೋದನ್ನ ಹೇಳಿಲ್ಲ, ಇವರಿಷ್ಟೇ ಬಿಡಪ್ಪ. ನಮ್ಮ ಮೈಂಡಲ್ಲಿ ನಾವು ಪ್ರತಿಯೊಬ್ಬರು ವ್ಯಕ್ತಿನೂ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾನು ಮೋಹನ್ ಖುಷಿ ಪಡಿಸ್ಬೇಕು, ನಾನು ಏನ್ ಮಾಡ್ಬೇಕು, ನಾನು ಒಂದು ಐಡಿಯಾ ಮಾಡ್ಕೊಂಡು ಹೋಗ್ತೀನಿ, ಅದನ್ನು ಬಿಡ್ಬೇಕು ನಾನು. ಈ ಒಂದು ನಾನು ನನ್ನ ಮಂತ್ರವನ್ನಾಗಿ ನಾನು 21 ದಿನದಲ್ಲಿ ಇವೆಲ್ಲ ಜೊತೆಗೆ ನನ್ನ ಮಂತ್ರವಾಗಿ ನಾನೊಂದು ಸೇರಿಸ್ಕೊಂತ ಹೋಗ್ತಾ ಇದ್ದೀನಿ. ಯಾಕೆಂದ್ರೆ ಯಾರನ್ನೂ ಜಡ್ಜ್ ಮಾಡೋದು ನಾವ್ ಎಷ್ಟರವರು ಅಂತ, ಹೌದಲ್ವಾ? ನಾನು ಎಲ್ಲೋ ಒಂದ್ ಕಡೆ ಹೇಳ್ತಾ ಇದ್ದೆ, ಪುಸ್ತಕಗಳನ್ನ ಓದ್ತಾ ನನಗೆ ಅರ್ಥ ಆಗಿದ್ದು ಇಷ್ಟೇ, ನಾನೆಷ್ಟು ದಡ್ಡ ಅಂತ. ಪುಸ್ತಕಗಳನ್ನ ಏನು ಸ್ವಲ್ಪ ಏನು ಓದಿದ್ದೀನಿ, ನಾನು ಓದ್ತಾ ನನಗೆ ಅನ್ಸಿದಷ್ಟೇನೆ ನಾನು ಎಷ್ಟು ದಡ್ಡ ಇದ್ದೀನಿ ಅಂತ. ಅಂದ್ರೆ ಎಷ್ಟೊಂದು ವಿಚಾರ ನನಗೆ ಗೊತ್ತೇ ಇಲ್ಲ. ಜಗತ್ತಿಗೂ ತುಂಬಾ ಮುಂದೆ ಅದ್ಭುತವಾಗಿದೆ. ನನಗೆ ಗೊತ್ತಿರ್ತಕ್ಕಂಥದ್ದು ಎಷ್ಟು ಕಡಿಮೆ ಅಂತಂದ್ರೆ 1% ಇರ್ಬೋದು. ಆದ್ರೆ ಎಷ್ಟು ಕಡಿಮೆ ತಿಳ್ಕೊಂಡು ನಾನು ಪುಸ್ತಕಗಳು ಓದಿ ನಾನು ಅದ್ಕೊಂಡಿದ್ದಷ್ಟೇ ನನಗೆ ಎಷ್ಟು ಕಡಿಮೆ ವಿಷಯ ಗೊತ್ತಿದೆ ಅಂತ. ಅದರಲ್ಲೂ ಕುವೆಂಪು ಅವರ ಸಾಹಿತ್ಯ, ನಾನು ಎಕ್ಸಾಂಪಲ್ ಹೇಳೋದು ಅತಿಶಯೋಕ್ತಿ ಅಂತ ಅನ್ಕೋಬೇಡಿ, ಮನೆಗಳಲ್ಲಿ ಮದುಮಗಳು ನಾನೊಂದು 8 ಬಾರಿ ಓದಿದ್ದೀನಿ. ಆದ್ರೆ 8 ಬಾರಿ ನನಗೆ ಹೊಸದಾಗೆ ಕಾಣಿಸ್ತು. ನಾನು ಅದನ್ನ ಈಗಲೂ ಓದ್ತಾ ಇದ್ದೀನಿ, ನನಗೆ ಈಗಲೂ ಆ ಕಥೆ ಹೊಸದಾಗೆ ಕಾಣಿಸ್ತಾ ಇದೆ. ಅದು ನನ್ನ ಮರೆವ ಇರ್ಬೋದು, ಅಥವಾ ಯಾಕಂದ್ರೆ ನನ್ನ ವಿಷಯ ನಾನು ಬೇಗ ಮರ್ತೋಗ್ತೀನಿ. ನನಗೆ ಕಥೆ ಎಷ್ಟೋ ಸರಿ ನಾನು ಮರ್ತೋಗಲ್ಲ, ನಾನು ಓದ್ತಾ ನೆನಪಾಗುತ್ತೆ. ಆದ್ರೆ ಆ ಒಂದೇ ಘಟನೆ ನಾನು ಹಿಂದಿನ ದಿನ ಓದ್ದಲ್ಲ, ಹಿಂದಿನ ಸರಿ ಓದಾಗ ಹೇಗೆ ಕಾಣಿಸುತ್ತೋ ಈ ಸತಿ ನನಗೆ ಮತ್ತೆ ಕಾಣಿಸಲ್ಲ. ಅದಕ್ಕೋಸ್ಕರ ಅಂದ್ರೆ ಅದನ್ನೇ ಓದ್ಬೇಕು ಅಥವಾ ಓದ್ಬಾರ್ದು ಅನ್ನೋದು ನಾವೇ ಹೇಳ್ತಿಲ್ಲ. ಬಟ್ ನನಗನ್ಸೋದು ಯಾವುದನ್ನು ಕೂಡ ನಾನು ಇಷ್ಟೇ ಓದಿ ಇಷ್ಟಕ್ಕೆ ನಾನಂತೂ ಬೋರ್ಡ್ ಹಾಕೋಬಾರ್ದು.
ಯಾಕೆಂತಂದ್ರೆ ನಾನು ಮೊದಲಿಂದ ನಂಬ್ಕೊಂಡಿದ್ದು ಅಷ್ಟೇ, ಈ 21 ದಿನಗಳಲ್ಲಿ ಸಾಧ್ಯವಾದಷ್ಟು ನನ್ನ ಎಷ್ಟು ತಪ್ಪುಗಳಿವೆ ಅಂತ ನಾನು ಪಡಿಸಿರ್ಬೇಕು. ನಾನು ಎಷ್ಟು ತಪ್ಪುಗಳನ್ನ ಮಾಡ್ತೀನಿ ಅಂತ. ಯಾಕೆಂದ್ರೆ ನಾನು ಅಟ್ಲೀಸ್ಟ್ ನನ್ನ ತಪ್ಪುಗಳಾದ್ರೂ ಗೊತ್ತಾದ್ರೆ ಆ ತಪ್ಪುಗಳನ್ನ ಬದಲಾವಣೆ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಸಿಗುತ್ತೆ. ಆ ಒಂದು ಉದ್ದೇಶದಿಂದಲಾದ್ರೂ ಇದನ್ನ ನಾನು ಬಳಸ್ಕೊಡೋಣ. ಈ ಒಂದಷ್ಟು ದಿನಗಳಲ್ಲಿ ನಾನು ಮಾಡ್ತಕ್ಕಂಥ ತಪ್ಪುಗಳು ಎಷ್ಟು ಅಂತ ತಿಳ್ಕೊಡೋಣ ಅನ್ನೋ ಕಾರಣಕ್ಕೆ ಈ ಒಂದು ವೇದಿಕೆ. ಜೊತೆಗೆ ಕುವೆಂಪು ಅವ್ರ ಬಗ್ಗೆ ಹೇಳ್ತಾವ. ಯಾಕೆಂದ್ರೆ ಸರಿದರೆ ನಾನು ಮೊದಲೇ ನೋಡ್ಬೇಕಿತ್ತು ಮಾತನ್ನ ಸರ್ ಮುಂದೆ ಕುವೆಂಪು ಅವ್ರ ಬಗ್ಗೆ ಮಾತಾಡ್ತೀನಿ ಅನ್ನೋ ಒಂದು ದಾಷ್ಟ್ರ್ಯವನ್ನ ತೋರಿಸೋದಕ್ಕೆ ನಾನು ಮೊದಲು ನಿಮ್ಮೆಲ್ಲರ ಜೊತೆ ಕ್ಷಮೆ ಕೇಳ್ತೀನಿ. ಯಾಕೆಂತಂದ್ರೆ ನನ್ಗಿಂತ 10 ಪಟ್ಟು 100 ಪಟ್ಟು 1000 ಪಟ್ಟು ಹೆಚ್ಚು ಕುವೆಂಪು ಅವ್ರ ಬಗ್ಗೆ ಸರಿ ಗೊತ್ತು. ಆದ್ರೆ ಸರ್ ನಾವು ಒಂದು ಅವಕಾಶ ಕೊಟ್ಟಿದ್ದೇವೆ, ಹೋಗಿ ನೀವು ಮಾತಾಡುವಂತ ನನಗೂ ಸಹ ತಿಳಿದಂತಹ ಅಲ್ಪ ವಿಷಯವನ್ನ. ಯಾಕೆಂತಂದ್ರೆ ಅಂತ ಮಹಾನ್ ವ್ಯಕ್ತಿಗಳನ್ನ ನೆನೆಯೋದೇ ನಮ್ಮ ಕೋಟಿ ಪುಣ್ಯ ಅಂತ. ಯಾಕೆಂತಂದ್ರೆ ಇಡೀ ಜಗತ್ತೇ ವಿಶ್ವಮಾನವ ಅಂತ ಕರೆದಿದೆ ಅಂತ ವ್ಯಕ್ತಿ ಬಗ್ಗೆ ನಾನು ಕುಂತು ಏನೋ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಂತೀನಿ ಅಂತಂದ್ರೆ ಅದು ನನ್ನ ಹೆಮ್ಮೆನೇ ಅವರು, ಹೌದಲ್ವಾ? ಯಾಕೆ ನಾನೇನು ಅವ್ರನ್ನ ತುಂಬಾ ಓದಿಲ್ಲ. ಅವ್ರದ್ದು 2 ಕಾದಂಬರಿಗಳು ಓದೋದು ಇಲ್ಲ, ಅಲ್ಪ ಸ್ವಲ್ಪ ಕಥೆಗಳನ್ನ ಓದೋದು ಬಿಟ್ಟರೆ ನಾನೇನು ತುಂಬಾ ಓದ್ಕೊಂಡಿಲ್ಲ, ಅಥವಾ ಅವ್ರ ಜೀವನ ಚರಿತ್ರೆನೂ ಅಷ್ಟೊಂದೇನು ಓದ್ಕೊಂಡಿಲ್ಲ. ಆದ್ರೆ ಒಬ್ಬ ಓದುಗನಾಗಿ ಅಥವಾ ಅವ್ರ ಕಾದಂಬರಿಗಳನ್ನ ಓದಿರ್ತಕ್ಕಂಥವ್ನಾಗಿ ಅಥವಾ ಸ್ವಲ್ಪ ತಿಳ್ಕೊಂಡು ಓದಿರ್ತಕ್ಕಂಥವ್ನಾಗಿ ನಾನು ಅಂದ್ಕೊಳ್ತಕ್ಕಂಥದ್ದು 2 ಕಾದಂಬರಿಯಲ್ಲೇ ಇಷ್ಟು ವಿಷಯವನ್ನು ಅಂದ್ಕೊಂಡಿದ್ದೆ. ನನಗೆ ಗೊತ್ತು ನಾವೇನೋ ಮಾತಾಡಬೇಕು, ತುಂಬಾ ಮಾತಾಡ್ಬಿಡ್ತೀವಿ. ಈಗ ನನ್ನೇ ಇಷ್ಟೊಂದೆಲ್ಲ ಮಾತಾಡಲ್ಲಪ್ಪ, ಇನ್ನೊಂದು ತುಂಬ ಬರೀ ಅಂದ್ರೆ ಎಷ್ಟು ಬರಿಬೋದು? ಮ್ಯಾಕ್ಸಿಮಮ್ ಒಂದು 3-4 ಪೇಜ್ ಅಷ್ಟೇ, ತೊಗೊಳಕ್ಕಾಗಲ್ಲ. 3-4 ಪೇಜ್ ಅಂತಂದ್ರೆ ನಿಮಗೆ ಗೊತ್ತಿರಲಿ, ಅದರ ಅರ್ಥ ಕೇವಲ 4-5 ನಿಮಿಷದ ಭಾಷಣ. ಇಷ್ಟೊಂದೆಲ್ಲ ಮಾತಾಡಿರ್ಬೋದು, ಬರೀ ಅಂತಂದ್ರೆ ಬರೆಯೋಕ್ಕಾಗಲ್ಲ. ಯಾಕೆಂತಂದ್ರೆ ನಾವು ಬರೀಬೇಕಾದ್ರೆ ಕನ್ಸೈಸ್ ಮಾಡ್ತಾ ಹೋಗ್ತೀವಿ ವಿಷಯವನ್ನು. ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಪುಸ್ತಕದಲ್ಲೇ ಇಷ್ಟು ಬರೆದಿದೆ ಅಂತಂದ್ರೆ ಅವ್ರ ಜ್ಞಾನ ಎಷ್ಟಿರ್ಬೋದು. ಆ ಜ್ಞಾನವನ್ನ ಕನ್ಸೈಸ್ ಮಾಡಿ ಒಂದು ಪುಸ್ತಕದ ಬುಕ್ ತರಬೇಕು. ಯಾಕೆಂತಂದ್ರೆ ಈಗ ನಾವು ದನ ಬರಬೇಕು ಅಂತ ಕೂತ್ಕೊಂಡೆ, ಎಷ್ಟೋ ಸಲ ಬರಬೇಕು ಅಂತ ಕೂತ್ಕೊಂಡೆ, ಕಲಿಸೋದೇ ಬಂದೆ, ವಿಷಯ ಬರಲಿಲ್ಲ. ಅದಕ್ಕೆ ನಾವು ಸುಚ ಏನಂದ್ರೆ ನಾನು ಏನೋ ಒಂದು ಬರಿತೀನಿ ಅಂತ ಹೊರಟಾಗ ಎಷ್ಟೋ ಸತಿ ಪದಗಳು ಸಿಗಲ್ಲ, ಎಷ್ಟೋ ಸತಿ ವಿಷಯನೇ ಮುಂದ್ಕೊಳ್ಳಲ್ಲ, ಹಂಗೆ ಬ್ರೇಕ್ ಆಗುತ್ತೆ. ಆದ್ರೆ ಒಬ್ಬ ವ್ಯಕ್ತಿ ಅಷ್ಟೊಂದು ಜ್ಞಾನವನ್ನ ಕನ್ಸೈಸ್ ಮಾಡಿ ಒಂದು ಪುಸ್ತಕ ರೂಪದ ಬರಿತಾನೆ ಅಂತಂದ್ರೆ ಬರಿತಾನೆ ಅಂತ ಅನ್ನಂಗಿಲ್ಲ. ಅವ್ರು ದೊಡ್ಡವರು ಒಬ್ಬ ವ್ಯಕ್ತಿ ಅಷ್ಟು ಕೂಡಿಸಿದ್ದಾರೆ ಅಂತಂದ್ರೆ ಅವ್ರ ಜ್ಞಾನ ಎಷ್ಟಿರ್ಬೋದು. ನಾನು ಗಮನಿಸಿದ ಅಂತ ಮಹಾನ್ ವ್ಯಕ್ತಿಯನ್ನ ಸ್ಮರಣೆ ಮಾಡಲಿಕ್ಕೆ ಈ ಒಂದು ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ, ಜೊತೆಗೆ ನನ್ನ ಮಾತನ್ನ ತುಂಬ ಪ್ರೀತಿಯಿಂದ ಕೇಳಿದಂತ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ತಿಳಿಸ್ತಾ ಈ ಒಂದು ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ನಮಸ್ಕಾರ, ಥ್ಯಾಂಕ್ ಯು. ಇವತ್ತಿಗೆ 3ನೇ ದಿನಕ್ಕೆ ಕಾಲಿಡ್ತಾ ಇದ್ದೀವಿ. ಇಷ್ಟು ದಿನದಿಂದ ನಾವು ತುಂಬಾ ಹಲವಾರು ವಿಷಯಗಳನ್ನ ಕಲ್ತ್ಕೊಂಡ್ಬಂದ್ವು. ಅಂದ್ರೆ ಧೈರ್ಯ ಇರಬೇಕು, ಹೇಳಿತನವನ್ನ ಬಿಡಬೇಕು, ಅಂದ್ರೆ ಕವಿಗಳ ಬಗ್ಗೆ ಆಗಿರ್ಬೋದು ತುಂಬಾ ತಿಳ್ಕೊಬಂದ್ವು ಅಲ್ವಾ. ಸೊ ಅಂದ್ರೆ ಸರು 1ನೇ ದಿನ ಹೇಳಿದ್ರು, ಅಂದ್ರೆ ಧೈರ್ಯ ಇರಬೇಕು, ಒಬ್ಬ ವ್ಯಕ್ತಿಗೆ ಹೇಳಿತನವನ್ನ ಬಿಡಬೇಕು ಅಂತ ಹೇಳಿದ್ರು ಅಲ್ವಾ. ಸೊ ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಯಾರೇ ಆದ್ರೂ ಸಹ ಅವನ ತನ್ನ ಜೀವನದಲ್ಲಿ ಒಂದು ಗುರಿ ಅನ್ನೋದು, ಯಶಸ್ಸು ಅನ್ನೋದು ಇರಲೇಬೇಕು. ಅದು ಸಣ್ಣ ಮಕ್ಕಳಾಗಿದ್ರು ಪರವಾಗಿಲ್ಲ ಅಥವಾ ದೊಡ್ಡವರಾಗಿದ್ರು ಪರವಾಗಿಲ್ಲ ಅಲ್ವಾ. ಸಣ್ಣ ಮಕ್ಕಳಲ್ಲೂ ಸಹ ನಾನು ಮುಂದೆ ಈ ತರ ಆಗ್ಬೇಕು ಅನ್ನೋದಿರುತ್ತೆ, ಅಥವಾ ದೊಡ್ಡವರಲ್ಲಿ ಮುಂದೆ ನಾವು ಈ ತರ ಜೀವನವನ್ನ ರೂಪಿಸ್ಬೇಕು. ತಮ್ಮ ಗುರಿಗಳಲ್ಲಿ ಅಂದ್ರೆ ತಮ್ಮ ಗುರಿಯನ್ನ ಮುಟ್ಟಬೇಕು, ಅದ್ರಲ್ಲಿ ಯಶಸ್ಸು ಕಾಣ್ಬೇಕು ಅಂತಂದ್ರೆ ಆ ದಾರಿ ಯಾವತ್ತೂ ಸುಲಭವಾಗಿರಲ್ಲ ಅಲ್ವಾ. ಸೊ ಯಾವ್ದಾದ್ರು ಒಳ್ಳೆ ಕೆಲಸ ಮಾಡ್ತೀವಿ ಅಂತಂದ್ರೆ ಅದು ಯಾವತ್ತು ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಕಷ್ಟ ಇರುತ್ತೆ. ಅದು ನಮಗೆ ದೊಡ್ಡದಾಗಿ ಕಾಣಿಸ್ಬೋದು, ಇದು ಕಷ್ಟ ಇದೆ ಅಂತ. ಆದ್ರೆ ಸುಲಭವಾಗಿ ಸಿಗುವಂತ ಮಾರ್ಗಗಳು ಎಲ್ಲವೂ ಸಹ ಒಳ್ಳೇದಾಗಿರಲ್ಲ, ಅದು ಕೆಟ್ಟದ್ದು ಆಗಿರಬಹುದು ಅಲ್ವಾ. ಹಾಗಾದ್ರೆ ಈ ಕಠಿಣವಾದದ್ದೆಲ್ಲ ಕಷ್ಟಕರವಲ್ಲ, ಮತ್ತೆ ಈ ಸುಲಭವಾದದ್ದೆಲ್ಲ ಶುಭಕರವಲ್ಲ. ಏನು ಹಾಗಂದ್ರೆ ಇದು ಹೇಳೋದಕ್ಕೂ ಮುಂಚೆ ಒಂದು ಕತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ, ಒಂದು ಕಾಡಿನಲ್ಲಿ ಒಬ್ಬ ಮನುಷ್ಯ ಏನೋ ವಾಸ ಮಾಡಲಿಕ್ಕೆ ಅಂತ ಅನ್ಬಿಟ್ಟು ಗುಡಿಸಲನ್ನ ಕಟ್ಕೊಳ್ಳೋದಕ್ಕೆ ಹೋಗ್ತಾನೆ. ಸೊ ಅವನ ಜೊತೆ ಒಂದು ಆನೆ ಫ್ರೆಂಡ್ಶಿಪ್ ಅನ್ನ ಮಾಡುತ್ತೆ. ಒಂದಿನ ಹೀಗೆ ಫ್ರೆಂಡ್ಶಿಪ್ ಚೆನ್ನಾಗೇ ಇರುತ್ತೆ, ಫ್ರೆಂಡ್ಶಿಪ್ ಚೆನ್ನಾಗಿ ಬೆಳ್ಕೊಂತ ಹೋಗ್ತಾ ಇರುತ್ತೆ. ಸೊ ಒಂದಿನ ಏನಾಗುತ್ತೆ, ಚೆನ್ನಾಗಿ ಜೋರಾಗಿ ಬಿರುಗಾಳಿ ಸಹಿತವಾದಂತಹ ಮಳೆ ಬರುತ್ತೆ. ಸೊ ಆ ಮಳೆಯಲ್ಲಿ ಆನೆ ಏನ್ ಮಾಡುತ್ತೆ, ಒಂದಿನ ಬಂದು ಫ್ರೆಂಡ್ ನೀನು ನನಗೆ ಒಂದ್ ಸ್ವಲ್ಪ ಜಾಗ ಕೊಡ್ತೀಯಾ ನಿನ್ ಗುಡಿಸ್ಲ, ಯಾಕಂದ್ರೆ ತುಂಬಾ ಜೋರಾಗಿ ಮಳೆ ಬರ್ತಿದೆ, ಆನೆ ಕಲ್ಲು ಬೀಳುವಂತಹ ಮಳೆ ಬರ್ತಿದೆ, ಈ ಮಳೆಯಲ್ಲಿ ನನ್ಗೆ ಇರೋದಕ್ಕೆ ಆಗ್ತಿಲ್ಲ, ಅಟ್ಲೀಸ್ಟ್ ಸ್ವಲ್ಪ ಜಾಗ ಕೊಡು ಅಂತ ಹೇಳ್ತಾನೆ ಆನೆ. ಸೊ ಆಗ ಆ ವ್ಯಕ್ತಿ ಹೇಳ್ತಾರೆ ಏನಂತಂದ್ರೆ, ನೋಡಪ್ಪ ನನ್ಗಿರೋದೇ ಇಷ್ಟು ಪುಟ್ಟ ಗುಡಿಸ್ಲು, ಸೊ ನನ್ಗಿರೋದಕ್ಕೆ ಜಾಗ ಇಲ್ಲ, ನೋಡೋಣ ಆದ್ರೆ ನಾನು ಮತ್ತೆ ನನ್ನ ಹಾಗೆ ಇರೋ ಒಬ್ಬ ವ್ಯಕ್ತಿ ಇರೋ ಅಷ್ಟು ಜಾಗ ನನ್ ಗುಡಿಸ್ಲಲ್ಲಿರುತ್ತೆ. ಸೊ ನಿನ್ನ ಇಡೀ ದೇಹವನ್ನ ಇಟ್ಕೊಳ್ಳೋದಕ್ಕೆ ಈ ಗುಡಿಸ್ಲಿನಲ್ಲಿ ಜಾಗ ಇಲ್ಲ, ಅಟ್ಲೀಸ್ಟ್ ನಿನ್ನ ಏನೋ ಸೊಂಡಿಲನ್ನ ಇಡಬಹುದು. ಸೊ ಅದನ್ನ ನೀನು ನಿಧಾನವಾಗಿ ನನ್ನ ಗುಡಿಸ್ಲಿನಲ್ಲಿ ಇಡು ಅಂತ ಹೇಳುತ್ತೆ. ಸೊ ಆದ್ರೆ ಆನೆ ಏನ್ ಮಾಡ್ಬೇಕು, ಅಷ್ಟು ಫ್ರೆಂಡ್ಸು ಮಾನವೀಯತೆಯಿಂದ ಜಾಗ ಕೊಡ್ತೀನಿ ಬಾ ಅಂತ ಕರೆದಾಗ ತನ್ನ ಸೊಂಡನ್ನ ಇಡ್ಬೇಕು ತಾನೆ. ಆದ್ರೆ ಆನೆ ಏನ್ ಮಾಡುತ್ತಪ್ಪ ಅಂದ್ರೆ ಫಸ್ಟ್
ತಲೆ ತನ್ನ ಇಡೀ ಬಾಡಿಯನ್ನೇ ಆ ಗುಡಿಸಲಲ್ಲಿ ಇಟ್ಟು ಮನುಷ್ಯನನ್ನ ವ್ಯಕ್ತಿಯನ್ನ ಹೊರಗಡೆ ಹಾಕುತ್ತೆ ನೋಡಿ. ಅಂದ್ರೆ ಆಗ ಹೇಳ್ತಾನ ವ್ಯಕ್ತಿ, ನಾನು ಫ್ರೆಂಡ್ಸ್ ಇಂದ ನಿನ್ಗೆ ನನ್ನ ಗೆಳೆಯ ನನ್ನ ಸ್ನೇಹಿತ ಅಂತ ನಾನು ಜಾಗ ಕೊಟ್ಟೆ, ಆದ್ರೆ ನೀನ್ ಹೀಗ್ ಮಾಡಬಹುದಾ ಅಂತ. ಸೊ ಇದೇ ಅವ್ರ ಮಧ್ಯೆ ಕಾನ್ವರ್ಸೇಷನ್ ಆಗಿ ತುಂಬಾ ಜಗಳ ಆಗ್ತಾ ಬರುತ್ತೆ. ಸೊ ಅಲ್ಲಿದ್ದಂತಹ ಪ್ರಾಣಿಗಳು, ಸೊ ಕಾಡಿನ ರಾಜ ಆಗಿದ್ದಂತಹ ಯಾರು ಸಿಂಹ ಬರುತ್ತೆ ಅಲ್ವಾ. ಸೊ ಆಗ ಬಂದು ಹೇಳ್ತೆ, ಏನ್ ನಡೀತಿದೆ ಇಲ್ಲಿ, ನನ್ನ ಏನು ಶಾಂತಿಯುತವಾದ ಈ ರಾಜ್ಯದಲ್ಲಿ ನೀವು ಗಲಾಟೆ ಗದ್ದಲ ಮಾಡ್ತಿದ್ದೀರಾ ಅಂತ ಹೇಳುತ್ತೆ. ಸೊ ಆಗ ಪ್ರಾಣಿಗಳೆಲ್ಲವೂ ಬಂದು ನೋಡ್ತಿರುತ್ತೆ. ಆಗ ಹೇಳುತ್ತೆ ಆನೆ, ಯಾಕಂದ್ರೆ ಆ ಆನೆ ಆ ಕಾಡಿನ ಮಂತ್ರಿಯೂ ಸಹ ಆಗಿರುತ್ತೆ. ಕಾಡಿನ ರಾಜ ಸಿಂಹ ಆದ್ರೆ ಆನೆ ಮಂತ್ರಿ ಆಗಿರುತ್ತೆ. ಅಂದ್ರೆ ಅದು ಹೇಳುತ್ತೆ, ಪ್ರಭು ನಾವಿಲ್ಲಿ ಗಲಾಟೆ ಮಾಡ್ತಿಲ್ಲ, ಒಂದು ಚಿಕ್ಕ ಸಂವಾದ ನಡೀತಿದೆ ಅಷ್ಟೇ, ಮೀಟಿಂಗ್ ಮಾಡ್ತಾ ಇದೀವಿ ಅಷ್ಟೇ ನಾವು ಅಂತ ಹೇಳುತ್ತೆ. ಆದ್ರೆ ಮನುಷ್ಯ ಹೇಳ್ತಾನೆ ಅಲ್ಲಿ, ಇಲ್ಲ ಇಲ್ಲ ಇದು ನನ್ನ ಗುಡಿಸ್ಲು, ಇದು ಆಕ್ಯುಪೈಡ್ ಮಾಡ್ಕೊಂಡಿದೆ, ಅಂದ್ರೆ ಈ ಆನೆ ಆವರಿಸ್ಕೊಂಡಿದೆ ಅಂತ ಹೇಳುತ್ತೆ. ಸೊ ಆಗ ಹಿಂಗೆ ಜಗಳ ಆಡ್ತಿರುತ್ತೆ. ಸೊ ಆ ಸಿಂಹದ ಹತ್ರ ಹೋಗಿದಾಗ ಈಗ ರಾಜ ಅನ್ನಿಸ್ಕೊಂಡ್ಮೇಲೆ ಸೊ ಏನಾದ್ರೂ ಒಂದು ಸೊಲ್ಯೂಷನ್ ಕೊಡ್ಬೇಕು ಅಲ್ವಾ. ಸೊ ಆಗ ಹೇಳುತ್ತೆ, ನಿನ್ಗೆ ಈಗ ನ್ಯಾಯ ಬೇಕಲ್ವಾ ಅಂತ ಅಂದ್ಬಿಟ್ಟು ಒಂದು ಸಭೆನ ನಾನು ಪ್ರಿಪೇರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಭೆನ ಏನು ಎಲ್ರನ್ನ ಸೇರಿಸಿ ಒಂದು ಸಭೆ ಕೂರಿಸ್ತಾರೆ. ಸೊ ಅದ್ರಲ್ಲಿ ಕಾಡೇ ಆಗಿರೋದ್ರಿಂದ ಪ್ರಾಣಿಗಳೇ ಮಂತ್ರಿಗಳು, ಸೊ ಜಡ್ಜ್ಮೆಂಟ್ ಇವೇ ಆಗಿರ್ತವೆ. ಸೊ ಮನುಷ್ಯನ ಕಡೆ ಯಾರು ಇರೋದಿಲ್ಲ. ಆಗ ಹೀಗೆ ಸಭೆ ನಡೀತಾ ಇರುತ್ತೆ. ಸೊ ಮೊದ್ಲೇ ಏನ್ ಹೇಳ್ಬಿಡುತ್ತೆ, ಮೊದ್ಲೇ ಆನೆನ ಕರೆದಾಗ ಆನೆ ಹೇಳುತ್ತೆ, ನೋಡಿ ಮನುಷ್ಯನೇ ನನ್ನನ್ನ ಕರ್ದ, ಏನಂತ ಬಿರುಗಾಳಿ ಬರ್ತಿದೆ ನನ್ನನ್ನ ಕಾಪಾಡು ಅಂತ ಹೇಳಿ ಕರ್ದ ಅಂತ ಹೇಳ್ತೆ. ಆದ್ರೆ ಅಲ್ಲಿ ಹೆಲ್ಪ್ ಕೇಳಿದ ಯಾರು, ಆನೆ. ಸೊ ಅಲ್ವಾ, ಆಗ ಕೇಳಿದಾಗ ಈಗ ಮನುಷ್ಯನ್ಗೆ ಯಾವ್ದೇ, ಈಗ ಅವನ ಪರವಾಗಿ ಸಾಕ್ಷಿ ಹೇಳೋದಕ್ಕೂ ಯಾರು ಇಲ್ಲ, ಅಥವಾ ಅವನ ಪರವಾಗಿ ಏನಾದ್ರು ಹೇಳೋದಕ್ಕೆ ಅವನಿಗೆ ಹೆಲ್ಪ್ ಮಾಡೋದಕ್ಕೂ ಯಾರು ಇಲ್ಲ. ಈ ಪ್ರಾಣಿಗಳೇ ಇರೋದ್ರಿಂದ ಅವ್ನ ಮಾತನ್ನ ಯಾರು ಕೇಳೋದಿಲ್ಲ. ಪ್ರಾಣಿಗಳಿಗೆ ಸಪೋರ್ಟ್ ಮಾಡ್ತೇವೆ, ಯಾರೇ ಆದ್ರೂ ಅಷ್ಟೇ, ನಮ್ಮವರೊಂದಿಗೆ ಸಪೋರ್ಟ್ ಮಾಡ್ತೀವಿ ಅಲ್ವಾ. ಸೊ ಹಾಗೆ ಆ ಪ್ರಾಣಿಗಳು ಇರೋದ್ರಿಂದ ಅವೇ ಸಪೋರ್ಟ್ ಮಾಡ್ಕೊಂತವೆ. ಸೊ ಅವ್ನಿಗೆ ಈಗ ಹೇಳೋದಕ್ಕೆ ಏನು ಉಳ್ದಿಲ್ಲ. ನಾನು ಈಗ ಹೇಳಿದ್ರು ಸಹ ನೀವು ನಂಬೋ ಸ್ಥಿತಿಲಿಲ್ಲ ಅಂತ ಹೇಳ್ತೆ. ಸೊ ಪ್ರಾಣಿಗಳು ಮೊದಲೇ ಹೇಳ್ಬಿಟ್ಟಿರ್ತವೆ, ಏನಂದ್ರೆ ನಮ್ಮ ಹತ್ರ ಟೈಮ್ ಇಲ್ಲ, ನಿನ್ನ ಏನೋ ನಿನ್ನ ಸಮಸ್ಯೆ ಏನಿದೆ ಬೇಗ ಹೇಳ್ಬಿಡು ಅಂತ ಹೇಳಿರ್ತವೆ. ಸೊ ಆನೆ ಫಸ್ಟ್ ಜಾಸ್ತಿ ಟೈಮ್ ತಗೊಂಡು ಎಲ್ಲ ಹೇಳಿರುತ್ತೆ. ಈಗ ಇನ್ನೇನ್ ಮಾಡ್ತಾರೆ, ಸೊ ಹಿಂಗೆ ಮೀಟಿಂಗ್ ಮಾಡ್ತಾ ಮಾಡ್ತಾ ಆ ಗುಡಿಸ್ಲು ಆನೆ ಪರವಾಗಿ ಹೋಗುತ್ತೆ. ಸೊ ಆಗ ಏನಂತಾರೆ, ಕೊನೆಗೂ ಇವ್ರು ಮೋಸ ಮಾಡಿದ್ರಲ್ಲ ಅಂತ ಅನ್ಬಿಟ್ಟು ಆ ಸಿಂಹಕ್ಕೆ ಕೇಳ್ತಾರೆ, ನೀವು ನ್ಯಾಯ ಕೊಡಿಸ್ತೀವಿ ಅಂತ ಅಂದ್ರಿ, ಆದ್ರೆ ಇಲ್ಲಿ ಆನೆಗೆ ಹೋಯ್ತು ಈ ಗುಡಿಸ್ಲು ಅಂತ ಅಂದಾಗ, ನಿನಗೆ ಇದೇ ಕಾಡಿನಲ್ಲಿ ಮತ್ತೊಂದು ಜಾಗವನ್ನ ಕೊಡ್ತೀನಿ, ಅಲ್ಲಿ ನೀನು ಗುಡಿಸ್ಲಿನ ಕಟ್ಕೋ ಅಂತ ಹೇಳ್ತಾರೆ. ಸೊ ಆಗ ಹೀಗೆ ನಡೀತಾ ಹೋಗ್ತಾ ಇರುತ್ತೆ. ಅವನು ಪ್ರತಿ ಸಲ ಗುಡಿಸ್ಲನ್ನ ಕಟ್ತಾ ಹೋಗ್ತಾನೆ ಇರ್ತಾನೆ, ಬೇರೆ ಜಾಗವನ್ನ ತಗೊಂಡು. ಅದೇ ತರ ಪ್ರತಿ ಸಲ ಒಂದೊಂದು ಪ್ರಾಣಿಗಳು ಸಹ ಗುಡಿಸ್ಲನ್ನ ಆಕ್ಯುಪೈಡ್ ಮಾಡ್ತಾ ಹೋಗ್ತವೆ. ಪಾಪ ಇಲ್ಲಿ ಕಷ್ಟಪಟ್ಟು ಗುಡಿಸ್ಲನ್ನ ಪ್ರತಿ ಸಲ ಕಟ್ಟಿದ್ಯಾರು, ಮನುಷ್ಯ. ಆದ್ರೆ ಅದನ್ನ ಆಕ್ಯುಪೈಡ್ ಮಾಡ್ಕೊಂತ ಹೋಗಿದ್ಯಾವು ಪ್ರಾಣಿ. ಕೊನೆಗೊಂದ್ ದಿವಸ ಏನ್ ಮಾಡ್ತಾನೆ, ಅವನು ಎಷ್ಟೊತ್ತು ತಡ್ಕಂತಾನೆ, ಕೊನೆಗೆ ಹಿಂಗೆ ಕಟ್ತಾ 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 ಒಂದು ದೊಡ್ಡ ಅರಮನೆ ತರ ಒಂದ್ ಗುಡಿಸ್ಲನ್ನ ಕಟ್ತಾನೆ. ಸೊ ಅವಕ್ಕೆ ಏನಾಯ್ತು, ಚಿಕ್ಕ ಚಿಕ್ಕ ಗುಡಿಸ್ಲಿನಲ್ಲಿ ಇದ್ದಿದ್ದು ಸ್ವಲ್ಪ ಇದಾಯ್ತು. ಸ್ಟಾರ್ಟಿಂಗ್ ಅಂದ್ರೆ ಏನೂ ಇರಲಿಲ್ಲ, ಗುಡಿಸ್ಲಿತ್ತು ಆಸೆ ಆಯ್ತು. ಇವಾಗ ಅಷ್ಟು ಚೆನ್ನಾಗಿರೋ ಮನೆಯನ್ನ ಬಂದಾಗ ಚಿಕ್ಕ ಗುಡಿಸ್ಲಲ್ಲಿ ಯಾರಾದ್ರೂ ಇರೋದಕ್ಕೆ ಇಷ್ಟ ಪಡ್ತಾರಾ, ಇಲ್ಲ ಅಲ್ವಾ. ಸೊ ಹೀಗೆ ಅವೆಲ್ಲ ಏನ್ ಮಾಡಿದ್ವು, ದೊಡ್ಡ ಇದಕ್ಕೆ ಹೋಗಿ ಆಸೆ ಪಟ್ಬಿಟ್ಟು ನನಗ್ ಬೇಕು ಅಂತ ಹೇಳ್ಬಿಟ್ಟು ಒಂದೇ ಸತಿ ಹೋಗ್ಬಿಟ್ಟು ಅದ್ರೊಳಗಡೆ ಹೋಗ್ತಾ ಗುಡಿಸಲಿ. ಆಗ ಮನುಷ್ಯ ಏನ್ ಮಾಡ್ತಾನೆ, ಸೊ ಅದಕ್ಕೆ ಆ ಗುಡಿಸ್ಲಿಗೆ ಬೆಂಕಿಯನ್ನ ಇಟ್ಬಿಡ್ತಾನೆ. ಅವನ್ಗೂ ಪಾಪ ಮನುಷ್ಯ ಅಂದ್ರೆ ಅವನು ಈ ಸಮಾಜದಲ್ಲಿ ಸ್ವಲ್ಪ ಬದುಕೋಕಾಗ್ದಲ್ಲಿ ಕಾಡಿನಲ್ಲಿ ಶಾಂತಿಯನ್ನ ಬಯಸಿ ಬಂದಿರ್ತಾನೆ. ಪ್ರಾಣಿಗಳು ಸಹ ಮಾನವೀಯತೆ ಕರುಣೆಯಿಂದ ಈಗ ಮಾಡಿದಾಗ ಅವನು ಏನ್ ಮಾಡ್ತಾನೆ, ಸೊ ಅದಕ್ಕೆ ಒಂದು ಚೆನ್ನಾಗಿರೋ ಗುಡಿಸ್ಲು ಕಟ್ಟಿ ಹೇಗಿದ್ರು ಆಸೆ ಪಡ್ತಾವಲ್ವಾ ಅಂತ ಅನ್ಬಿಟ್ಟು ಸೊ ಅವೆಲ್ಲ ಹೋದಾಗ ಆ ಗುಡಿಸ್ಲಿಗೆ ಬೆಂಕಿ ಇಡ್ತಾನೆ. ಏನಾಗುತ್ತಾಗ ಆ ಗುಡಿಸ್ಲ ಜೊತೆ ಪ್ರಾಣಿಗಳು ಸಹ ಏನಾಗ್ತವೆ, ಸತ್ತು ಹೋಗ್ತವೆ. ಸೊ ಇದು ಏನಪ್ಪಾ ಅಂತಂದ್ರೆ, ನಾನು ಹೇಳ್ದೆ ಕಠಿಣವಾದದ್ದೆಲ್ಲ ಕಷ್ಟಕರವಲ್ಲ, ಸುಲಭವಾದದ್ದೆಲ್ಲ ಶುಭಕರವಲ್ಲ ಅಂತ. ಅಂದ್ರೆ ಕಷ್ಟಪಟ್ಟು ಅವನು ಪ್ರತಿ ಸಲ ಅವ್ನು ಒಂದ್ಸತಿ ಎರಡ್ ಸತಿ ಆಗಿದ್ರೆ ಬೇಜಾರ್ ಮಾಡ್ಕೊಂಡು ಸುಮ್ನಾಗಿದ್ರೆ ಮತ್ತೆ ಅವ್ನು ವಾಪಸ್ ಗುಡಿಸ್ಲು ಸಿಕ್ತಿತ್ತಾ, ಇಲ್ಲ. ಸೊ ಪ್ರತಿ ಸಲ ಕಟ್ಟಾಗ ಅವ್ನು ಸೋಲ್ತಾನೆ ಬಂದ, ಕಷ್ಟ ಆಗಿತ್ತು ಅವನಿಗೆ. ಆ ಸೋಲಿದ್ರು ಸಹ ನನ್ ಏನಾದ್ರೂ ಮಾಡಿ ಪಡ್ಕೋಬೇಕು ಅನ್ನೋ ಒಂದು ಛಲ ಇತ್ತಲ್ಲ, ಸೊ ಅದನ್ನ ಅವನು ದೊಡ್ಡದಾಗ ಗುಡಿಸ್ಲ ಕಟ್ಟಿದ್ರಿಂದ ಆ ಪ್ರಾಣಿಗಳು ಸತ್ವು. ಆ ಪ್ರಾಣಿಗಳ್ಗೆ ಏನಾಯ್ತು, ಸುಲಭವಾಗಿ ಸಿಕ್ಬಿಡ್ತು. ಕಟ್ಟಿದ್ಯಾರೋ ಸುಲಭವಾಗಿ ಸಿಕ್ತು ಅಂತ ಅಲ್ಲಿ ವಾಸ ಮಾಡಿದ್ಯಾರೋ ಅಲ್ವಾ. ಸೊ ಆ ಪ್ರಾಣಿಗಳಿಗೆ ಸುಲಭವಾಗಿ ಸಿಕ್ಕಿದ್ರಿಂದ ಅದು ವಾಸ ಮಾಡ್ತಾ ಆಸೆ ಪಟ್ಟು ಕೊನೆಗೆ ಏನಪ್ಪ ಸತ್ತೋಗು. ಇವ್ರು ಕಷ್ಟಪಟ್ಟು ಒಂದೊಂದೇ ಗುಡಿಸ್ಲು ಕಟ್ಟಿದ್ರಿಂದ ಸೊ ದೊಡ್ಡ ಗುಡಿಸ್ಲು ಹೋದ್ರೆ ಏನಾಯ್ತು, ಚಿಕ್ಕ ಚಿಕ್ಕ ಗುಡಿಸ್ಲಿದ್ವಲ್ಲ ಏನಾದ್ವು, ಸೊ ಈಗ ಅವನ್ಗೆ ಬಂತು. ಸೊ ಹೀಗೆ ನಮ್ಮ ಜೀವನದಲ್ಲಿ ಕಷ್ಟಗಳು ಬರ್ತಾ ಹೋಗ್ತವೆ, ಬಟ್ ಆದ್ರೆ
ಧೈರ್ಯ ಇರಬೇಕು, ಸೊ ನಮ್ಮ ಯಶಸ್ಸು ಕಾಣೋ ಈ ತರ ಹಲವಾರು ಬರ್ತವೆ ಕಷ್ಟಗಳು. ಸೊ ಅದನ್ನ ನಾವು ಫೇಸ್ ಮಾಡ್ತಾ ಹೋಗ್ಬೇಕು. ಒಂದ್ ಕಡೆ ನಮ್ಮ ಅಕ್ಕ ಮಹಾದೇವಿಯವರು ಹೇಳ್ತಾರೆ, ಸೊ ಚಂದನವ ಕಡಿದು ಕೊರೆದು ತೇದಡೆ ಅದು ತನ್ನ ಕಂಪನ್ನ ಬಿಟ್ಟಿದೆ, ಹಾಗೆ ಸುವರ್ಣವ ತಂದು ಅದನ್ನ ಬೇಯಿಸಿದಾಗ ಅದು ತನ್ನ ಏನು ಹೊಳಪನ್ನ ಬಿಟ್ಟಿದೆ ಅಥವಾ ತನ್ನ ಹೊಳಪನ್ನ ಬಿಟ್ಟಿದೆ ಅಂತ. ಮತ್ತೆ ಕಬ್ಬು ಹೇಳುತ್ತೆ, ಕಬ್ಬಿನ ಬಗ್ಗೆ ಹೇಳ್ತಾರೆ, ಕಬ್ಬನ್ನ ತಂದು ಕಡ್ದು ಅದನ್ನ ಗಾಣಿಯಲ್ಲಿ ಅರೆದಾಗ ಅದು ಪಾಕವಾಗಿ ಸಕ್ಕರೆಯಾಗಿ ತನ್ನ ಸಿಹಿಯನ್ನ ಬಿಟ್ಟಿದೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಚಂದನ ನಿಮ್ಗೆ ಎಲ್ರಿಗೂ ಗೊತ್ತು, ಗಂಧ. ಸೊ ಅದನ್ನ ತೆಯ್ದಾಗ ಅದು ಪರಿಮಳವನ್ನ ಸೂಸುತ್ತೆ. ಅದನ್ನ ತೆಯ್ದ ಮಾತ್ರಕ್ಕೆ ನನಗೆ ನೋವಾಯ್ತು, ನೀವು ನನಗೆ ತೆಯ್ದು 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 ಕಷ್ಟವನ್ನು ಕೊಟ್ಟಿದ್ದೀರಿ, ನಾನು ಪರಿಮಳವನ್ನ ಸೂಸಲ್ಲ ಅಂತ ಹೇಳ್ಬಿಟ್ಟು ಸುಮ್ನಾಗುತ್ತಾ? ಇಲ್ಲ. ಸೊ ಅದು ಗಂಧ ಎಷ್ಟು ಸ್ಮೆಲ್ ಬರುತ್ತೆ ಅಲ್ವಾ, ಅಷ್ಟು ಪರಿಮಳವಾಗಿರುತ್ತೆ ಸುಗಂಧ. ಸೊ ಹಾಗೆ ಸುವರ್ಣವನ್ನ ನಾವು ಅಂದ್ರೆ ಚಿನ್ನವನ್ನ ಚೆನ್ನಾಗಿ ಪಕ್ವತನದಿಂದ ಅಂದ್ರೆ ಏನು ಚೆನ್ನಾಗಿ ಬೇಯಿಸಿ ಅದನ್ನ ಸ್ವಲ್ಪ ಅದಕ್ಕೆ ಅಂತ ಒಂದು ಆಕಾರ ಕೊಟ್ರೆ ಅದು ಚೆನ್ನಾಗಿ ಕಾಣುತ್ತೆ ಅಲ್ವಾ. ಸೊ ಅದಕ್ಕೆ ಆಕಾರ ಕೊಟ್ಟಾಗ ಇಲ್ಲ ನಾನು ನಿಮ್ಗೆ ಒಂದ್ ಸರ ಆಗಲ್ಲ, ವಾಲೆ ಆಗಲ್ಲ, ಅಥವಾ ನಿಮಗೆ ಬೇಕಾದ ರೂಪದಲ್ಲಿ ನಾನು ಆಗಲ್ಲ ಅಂತ ಹೇಳ್ತಾ ಇಲ್ಲ ಅಲ್ವಾ. ಸೊ ಅದೇ ತರ ಕಪ್ಪು ಅದನ್ನ ಕಡ್ದು ತಂದು ಗಾಣಿಯಲ್ಲಿ ಅರೆದು ಸೊ ಅದನ್ನ ಚೆನ್ನಾಗಿ ಪಾಕಗೊಳಿಸಿ ಸಕ್ಕರೆಗೊಳಿಸಿದ ಮಾತ್ರಕ್ಕೆ ನೀವು ನನ್ನ ಪಾಕಗೊಳಿಸ್ಬೇಕಾದ್ರೆ ಬೇಯಿಸ್ರಿ, ನನ್ಗೆ ನೋವಾಯ್ತು, ನನ್ಗೆ ಕಷ್ಟ ಕೊಟ್ರಿ ಅಂತ ಅದ್ ಸಕ್ಕರೆ ಆಯ್ತು ಸಹ ತನ್ನ ಸಿಹಿಯನ್ನ ಕೊಡೋದನ್ನ ಬಿಡುತ್ತಾ? ಇಲ್ಲ. ಅಷ್ಟೇ ಸ್ವೀಟ್ ಆಗಿರುತ್ತೆ ಚಂದನ, ಅಷ್ಟೇ ಪರಿಮಳವಾದಂತಹ ಸುಗಂಧವನ್ನ ಬೀರುತ್ತೆ, ಚಿನ್ನ ಅಷ್ಟೇ ಹೊಳಪನ್ನ ಹೊರಗಡೆ ಆಗುತ್ತೆ ಅಲ್ವಾ. ಸೊ ಹೀಗೆ ನಮ್ ಜೀವನದಲ್ಲಿ ತುಂಬಾ ಕಷ್ಟ ಬಂದ್ರು ಸಹ ನಮ್ಮತನವನ್ನ ನಾವು ಯಾವತ್ತೂ ಬಿಡಬಾರ್ದು. ಕಷ್ಟ ಬಂದ ಕಾಲಕ್ಕೆ ಬೇರೆ ರೀತಿ ನಡ್ಕೊಳ್ಳೋದು. ಈಗ ಕಷ್ಟ ಬಂತು ಅಂದ ತಕ್ಷಣ ಬೇರೆ ಮಾರ್ಗವನ್ನ ಹಿಡಿತೀವಿ. ಇದೇ ತರ ಸಿದ್ಧಲಿಂಗಯ್ಯ ಪುರಾಣಿಕರು ಹೇಳ್ತಾರೆ, ಏನಪ್ಪಾ ಅಂತಂದ್ರೆ, ಗಾಳಿ ಬೀಸಿದಂತ ಹುಟ್ಟು ಹಾಕಿದರೆ ಕೇವಲ ಹುಟ್ಟು ನಮ್ಮ ಕೈಯಲ್ಲಿ ಉಳಿಯುವುದು, ಗುರಿ ತಲುಪಲು ಸಾಧ್ಯವಿಲ್ಲ. ಹಾಗೆ ದಾರಿ ಚೆನ್ನಾಗಿದೆ ಎಂದು ನಾವು ಅದರತ್ತ ನಡೆದರೆ ಕೇವಲ ದಾರಿ ಸಾಗುವುದು, ನಾವು ಸೇರಬೇಕಾದ ಊರು ತಲುಪುವುದಿಲ್ಲ ಅಂತಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಸೊ ಅದೇ ಹೇಳಿದ್ನಲ್ಲ, ಕಷ್ಟ ಬಂತು ಅಂದ ತಕ್ಷಣ ನಾವು ಈಗ ದಾರಿ ಚೆನ್ನಾಗಿದೆ ಅಂತ ಅನ್ಬಿಟ್ಟು ಈಗ ನಮ್ಗೆ ಕಷ್ಟ ಬರ್ತೈತೆ ಚೆನ್ನಾಗಿಲ್ಲ ಅಂತ ಅನ್ಬಿಟ್ಟು ಸುಲಭವಾದ ದಾರಿಲಿ ಹೋಗೋದಕ್ಕೆ ಪ್ರಯತ್ನ ಪಡ್ತೀವಿ. ಈಗ ಏನೋ ನಮ್ಗೆ ಹಣದ ಇರ್ಬೋದು ಅಥವಾ ಬೇರೆ ಏನಾದ್ರೂ ಇರ್ಬೋದು, ಸೊ ಕಷ್ಟ ಇರುತ್ತೆ. ಸೊ ನಮ್ಗೆ ಅದನ್ನ ನ್ಯಾಯವಾದ ರೀತಿಯಲ್ಲಿ, ನ್ಯಾಯ ಅಂದ್ರೆ ಯಾವತ್ತೂ ಸ್ವಲ್ಪ ಕಷ್ಟನೇ ಇರುತ್ತೆ. ಸೊ ಅದನ್ನ ನ್ಯಾಯವಾದ ರೀತಿಯಲ್ಲಿ ನಾವು ಕಷ್ಟದ ರೀತಿಯಲ್ಲೇ ಆಗ್ಲಿ ಒಳ್ಳೆ ದಾರಿಲೇ ಹೋಗೋಣ. ಸೊ ಅದನ್ನ ನಮ್ಗೆ ಕಷ್ಟ ಆಗುತ್ತೆ ಅನ್ಬಿಟ್ಟು ನಾವು ಸುಲಭದಲ್ಲಿ ಬೇರೆ ಮಾರ್ಗವನ್ನ ಕಂಡ್ಕೊಂಡ್ರೆ ಅದು ಒಳ್ಳೇದಾಗುತ್ತಾ? ಇಲ್ಲ, ಅದು ತಪ್ಪೇ ಆಗುತ್ತೆ ಅಲ್ವಾ. ಸೊ ಹೀಗೆ ನಾವು ದೋಣಿ ಸಾಗಿಸಿದ್ರು ಅಷ್ಟೇ. ಸೊ ದೋಣಿ ಸಾಕ್ತಿರುತ್ತೆ, ಗಾಳಿ ಬೀಸಿದಂತ ಹುಟ್ಟಾಗೋದು. ಹುಟ್ಟಂದ್ರೆ ನಿಮ್ಗೆ ಗೊತ್ತು. ಸೊ ನಾವು ದೋಣಿ ಸಾಗಿಸೋದಕ್ಕೆ ಯೂಸ್ ಮಾಡುವಂತ ಸಾಧನ. ಸೊ ಗಾಳಿ ಬೀಸ್ತಾ ಇದೆ ಅನ್ಬಿಟ್ಟು ಹುಟ್ಟ ಹಾಕ್ದೆ ಅದ್ರ ಬೀಸಿದಂತಾನೆ ಹೋಗ್ತಾ ಇದ್ರೆ ಏನಾಗುತ್ತೆ? ಸುಮ್ನೆ ದೋಣಿ ಹೋಗ್ತಾ ಇರುತ್ತಷ್ಟೇ, ನಾವು ಸೇರ್ಬೇಕಾಗಿರೋ ದಡ ಸೇರ್ತೀವಾ? ಇಲ್ಲ. ಹಾಗೆ ದಾರಿ ಚೆನ್ನಾಗೈತೆ, ಇಲ್ಲಿ ಹೋಗ್ತೀವಿ, ಆದ್ರೆ ನಾವು ಹೋಗ್ಬೇಕಾಗಿರೋ ಊರ್ಗ್ ಹೋಗ್ತೀವಾ? ಇಲ್ಲ. ಬಟ್ ಅದೇ ಅಟ್ಲೀಸ್ಟ್ ಇಲ್ಲಿ ಪಕ್ಕದಾರಿಯಿಂದ ಇನ್ನೊಂದು ಪಕ್ಕದಾರಿಗೆ ಹೋಗ್ಬೇಕು ನಾವು. ಸೊ ಸುತ್ತರ್ಕೊಂಡು ಹಿಂಗ್ ಹೋಗ್ತೀವಿ. ಸೊ ಅದು ಕಷ್ಟ ಆಗಿರುತ್ತೆ. ಸೊ ಹೋಗೋಣ. ಅದನ್ನ ಬಿಟ್ಬಿಟ್ಟು ಈ ದಾರಿಯಲ್ಲಿ ಹೋದ್ರೂ ಸಹ ಈ ಪಕ್ಕದಲ್ಲಿ ಬೇರುತ್ತೆ, ಬೇಲಿ ಹರ್ಕೊಂಡು ಹೋಗೋದು ನಮ್ಮ ಮೈ ಕೈಗೆ ಪರಚ್ಕೊಂಡು ನೋವಾಗೋದು ತಾನೆ. ಸೊ ಅದನ್ನ ಬಿಟ್ಬಿಟ್ಟು ನಾವೇನ್ ಮಾಡ್ತೀವಿ? ಸೊ ಚೆನ್ನಾಗಿರೋ ದಾರಿ ಬಿಟ್ಟು ಅಡ್ಡವಾಗಿರೋ ದಾರಿಯನ್ನ ಹಿಡಿತಾ ಹೋಗ್ತೀವಿ. ಸೊ ಹೀಗೆ ಜೀವನದಲ್ಲಿ ಕಷ್ಟ ಅಂದ ತಕ್ಷಣ ಮಾನವ ಕೆಲವೊಂದ್ಸತಿ ಮನುಷ್ಯ ಕುಗ್ಗ್ ಹೋಗ್ತಾನೆ. ಸೊ ಒಳ್ಳೆ ದಾರಿಯನ್ನ ಬಿಟ್ಬಿಟ್ಟು ಕಷ್ಟ ಆಗಿದ್ರು ಪರವಾಗಿಲ್ಲ, ನಾವು ಅದ್ರಂತೆ ನಡೆಯೋಣ ಅನ್ನೋದಿಲ್ಲ. ಸೊ ಅದನ್ನ ನಾವು ಜಾಸ್ತಿ ಸುಲಭ ದಾರಿಯನ್ನೇ ಯೂಸ್ ಮಾಡ್ತಾ ಹೋಗ್ತೀವಿ ಅಲ್ವಾ. ಸೊ ಸರ್ ಹೇಳ್ದಾಗೆ ಯಶಸ್ಸು ಅಂತಂದ್ರೆ ಸೊ ಧೈರ್ಯ ಬೇಕು. ಧೈರ್ಯ ಯಾವ್ದಕ್ ಬೇಕು? ನಮ್ ಯಶಸ್ಸು ಕಾಣೋದಕ್ಕೆ ಯಾವಾಗ್ಲೂ ಹೇಳ್ತಿರ್ತಾರೆ ಸರ್, ಅಂದ್ರೆ ಒಳ್ಳೆ ಯೋಚನೆಯನ್ನ ಮಾಡ್ಬೇಕು ಮೊದಲು. ಸೊ ಅದಾದ್ಮೇಲೆ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅದಾದ್ಮೇಲೆ ಅದನ್ನ ಕಾರ್ಯರೂಪಕ್ಕೆ ತರಬೇಕು. ನಂತರ ಅದನ್ನ ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಒಬ್ಬ ವ್ಯಕ್ತಿ ಇವನ್ನೆಲ್ಲ ಮಾಡ್ತಿದ್ರೆ ಮುಂದೊಂದು ದಿನ ವ್ಯಕ್ತಿ ಆಗಿದ್ದವನು ವ್ಯಕ್ತಿತ್ವ ಉಳ್ಳವನಾಗ್ತಾನೆ ಅಂತ ಹೇಳ್ತಾರೆ. ಸೊ ಅಂತಂದ್ರೆ ನಮ್ಗೆ ಈ ವ್ಯಕ್ತಿತ್ವ ಉಳ್ಳವನ್ ಆಗ್ಬೇಕು ಅಂದ್ರೆ ಯಾವ್ದು ಸಹ ಸುಲಭವಾಗಿ ಸಿಗೋದಿಲ್ಲ. ಸೊ ಅದು ಕಷ್ಟವಾಗಿ ಇದ್ರು ಪರವಾಗಿಲ್ಲ, ನಾವು ನ್ಯಾಯವಾಗಿರೋ ದಾರಿಯಲ್ಲಿ ನಡೆಯೋಣ, ಸರಿನಾ? ಸೊ ಹೀಗೆ ಅದು ಎಷ್ಟೇ ಕಷ್ಟ ಆಗಿದ್ರು ಸಹ ಯಶಸ್ಸಿನ ಮಾರ್ಗಗಳು ಕಷ್ಟ ಆಗಿದ್ರು ನಾವು ಅದನ್ನ ಒಳ್ಳೆ ಮಾರ್ಗವಾಗಿ ತಗೋಬೇಕು. ಸೊ ಈ ತರ ಕಷ್ಟ ಬರುತ್ತೆ ಅಂದಾಗ
ಮೇನ್ ಬೇಕಾಗಿರೋದ ನಮಗೆ ಧೈರ್ಯ. ಅಂದ್ರೆ ನಮ್ಮ ಮನಸ್ಸಿನಲ್ಲಿ ನಾವು ಎಷ್ಟೇ ಕಷ್ಟ ಬಂದ್ರೂ ಸಹ ಕುಗ್ದೇನೆ ಧೈರ್ಯವನ್ನ ತಗೊಂಡ್ರೆ ನಾವು ಯಾವ ಯಶಸ್ಸನ್ನ ನಾವು ಯಾವ ಗುರಿ ತಲುಪಬೇಕು ಅನ್ಕೊಂಡಿರ್ತೀವ ಅದನ್ನ ಸುಲಭವಾಗಿ ತಲುಪಬಹುದು. ಸೊ ಆ ಮನುಷ್ಯನ್ಗೆ ಹೇಗೆ ಕಷ್ಟಪಟ್ಟು ಗುಡಿಸಲು ಸಿಕ್ತೋ ಹಾಗೆ ಇವಾಗ ಕಷ್ಟ ಇರೋದು, ಮುಂದೊಂದು ದಿನ ನಮ್ಗೆ ಅದು ಸುಲಭವಾದ ಸುಖವಾದ ಸಿಹಿಯನ್ನ ನಾವು ಉಣ್ಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ತರ ಕಠಿಣವಾದ್ರೂ ಪರವಾಗಿಲ್ಲ, ಅದು ಕಷ್ಟವಾದ್ರೂ ಪರವಾಗಿಲ್ಲ, ಸುಲಭವಾಗಿರೋ ಮಾರ್ಗವನ್ನ ಹಿಡಿದು ಅದು ಶುಭಕರವಲ್ಲದೆ ಇರೋ ಮಾರ್ಗವನ್ನ ಹಿಡಿಯೋ ಬದಲು ಕಠಿಣವಾಗಿದ್ರು ಕಷ್ಟವಾದ ಮಾರ್ಗದಲ್ಲೇ ಹೋಗೋಣ. ಆದ್ರೆ ನ್ಯಾಯದ ರೀತಿಯಲ್ಲಿ ನಮ್ಮ ಗುರಿಯನ್ನ ತಲುಪೋದಕ್ಕೆ ನಾವು ಪ್ರಯತ್ನ ಪಡೋಣ ಅಂತ ಹೇಳ್ತಾ, ಹಾಗೆ ಕವಿಗಳ ಬಗ್ಗೆನೇ ಹೇಳಿದ್ರು ಸರ್. ಸೊ ಕವಿಗಳು ಅಷ್ಟೇ, ಅವರು ಯೋಚನೆ ಮಾಡದೆ ಏನೋ ಅವರಿಗೆ ಕವನ ಬರಿದೆ, ಅವರು ಏನು ಕಥಾ ಸಂಕಲನ ಬರಿದೆ, ಕೃತಿಗಳನ್ನ ಬರಿದೆ, ಅಷ್ಟೊಂದು ಪುಸ್ತಕಗಳು ಅಷ್ಟೊಂದು ಹಾಡುಗಳು ಪದ್ಯಗಳನ್ನ ಬರೋದಕ್ಕೆ ಸಾಧ್ಯ ಆಗ್ತಾನೆ ಇರ್ಲಿಲ್ಲ. ಅವರು ಅಷ್ಟು ಯೋಚನೆ ಮಾಡಿ ಅವ್ರಿಗೆ ಸುಮ್ನೆ ಕುತ್ಕೋಬೋದಾಗಿತ್ತು ಅಥವಾ ಏನಿಲ್ಲ ಅಂತಂದ್ರೆ ನಾವಾದ್ರೆ ಎಷ್ಟೋ ಟೈಮ್ ಪಾಸ್ ಮಾಡ್ತೀವಿ, ಒಂದ್ ಸ್ವಲ್ಪ ಅಟ್ಲೀಸ್ಟ್ ಕ್ಲಾಸ್ ಅಲ್ಲೇ ಆಗ್ಲಿ ಒಬ್ರು ಟೀಚರ್ ಬಂದಿಲ್ಲ ಅಂದ್ರೆ ಸುಮ್ನೆ ಕುತ್ಕೊಂಡ್ಬಿಡ್ತೀವಿ. ಅದೇ ಟೈಮಲ್ಲಿ ಯೋಚನೆ ಮಾಡೋಣ, ಪರಿಸರನ ನೋಡ್ತಿರೋಣ, ಪ್ರಕೃತಿನ ಏನ್ ಗೊತ್ತಿರುತ್ತೋ ನಮ್ಗೆ ಅದನ್ನ ಬರೆಯೋಣ. ಯಾರಿಗೊತ್ತು ಇಲ್ಲಿರೋರೆ ಯಾರಾದ್ರೂ ಒಬ್ರು ಮುಂದೆ ಕವಿನ ಆಗ್ಬೋದು ಅಲ್ವಾ. ಸೊ ಪ್ರಯತ್ನವನ್ನ ಪಡ್ತಾ ಇರೋಣ, ಕಷ್ಟ ಆದ್ರೂ ಪರವಾಗಿಲ್ಲ, ಅದನ್ನ ನಾವು ಸಾಧಿಸೋದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಎರಡು ವಿಚಾರಗಳನ್ನ ಕೇಳಿದ್ರಲ್ವಾ? ಸೊ ಎರಡು ವಿಚಾರಗಳಲ್ಲಿ ನಿಮ್ಗೆ ತುಂಬಾ ಅತ್ಯಂತ ಅರ್ಥಪೂರ್ಣವಾಗಿ ಇರುವಂತ ಎರಡು ವಿಚಾರಗಳನ್ನ ನೆನ್ನೆ ಹೇಳಿದ್ದೀನಿ. ಕೇಳಬಲ್ಲ ಎರಡು ಕಿವಿಯಲ್ಲಿ ಕೇಳೋದಷ್ಟೇ ಅಲ್ಲ, ಅದನ್ನ ಮನಸ್ಸಿನ ಆಳ ಕೇಳಿಸ್ಕೋಬೇಕು ಅಂತ. ಸೊ ಮೊದಲನೇ ವಿಚಾರ ಬಂದ್ರೆ ವಿಶ್ವಮಾನವತೆ ಸಂದೇಶ. ವಿಶ್ವಮಾನವತೆ ಸಂದೇಶ ಅಂತಂದ್ರೆ ಸ್ವಾಮಿ ವಿವೇಕಾನಂದರು ವಿಶ್ವಮಾನವ. ಅವರು ವಿಶ್ವಮಾನವನಾಗೇ ಇದ್ರು, ವಿಶ್ವಮಾನವನಾಗಿ ಹುಟ್ಟಿದ್ರು, ವಿಶ್ವಮಾನವನಾಗಿ ಬೆಳೆದ್ರು, ವಿಶ್ವಮಾನವನಾಗಿ ಸತ್ತು ದೇಹತ್ಯಾಗ ಮಾಡಿದ್ರು. ಈಗಲೂ ಕೂಡ ವಿಶ್ವಮಾನವನಾಗೇ ಇದ್ದಾರೆ. ಯಾಕೆಂದ್ರೆ ಇಡೀ ವಿಶ್ವದ ಅಂತ ಎಲ್ಲೂ ಕೇಳಿದ್ರು ಅವರ ಹೆಸರನ್ನ ಹೇಳ್ತಾರೆ. ಹಾಗೆ ನೀವು ಇರಬೇಕು ಅನ್ನೋದೇ ಕುವೆಂಪು ತುಂಬಾ ಬರೆದಿದ್ರು. ಸೊ ಅದಕ್ಕೋಸ್ಕರ ವಿಶ್ವಮಾನವತೆ ಸಂದೇಶ ತುಂಬಾ ಇದೆ. ನಾನು ಹೇಳಕ್ ಹೋದ್ರೆ ಈಗ ತುಂಬಾ ಹೇಳಕ್ಬೇಕು ಅಂತ ಅನ್ಸುತ್ತೆ, ಅದಕ್ಕೋಸ್ಕರ ಹೇಳಕ್ ಹೋಗಲ್ಲ. ಆದ್ರೆ ವಿಶ್ವಮಾನತ್ವ ಅಂತಂದು ಏನಿಲ್ಲ, ಅದನ್ನೇ ಹೇಳ್ತಲ್ಲ, ಮತ್ತೆ ಮತ್ತೆ ಅದನ್ನೇ ಹೇಳ್ತಾರೆ. ವಿಶ್ವಮಾನವ ಅಂತ ಏನಿಲ್ಲ, ಕೇವಲ ನಮ್ಮನೆಯವರು ನಮ್ಮ ಸುತ್ತಮುತ್ತಲರು ಮಾತ್ರ ನಮ್ಮವರು ಅಂತ ಅನ್ಕೊಂಡಲ್ಲೇ ಇಡೀ ಜಗತ್ತೇ ನಮ್ದು ಅಂತ ಅನ್ಕೊಂಡು ಇಡೀ ಜಗತ್ತಿನ ಪ್ರತಿಯೊಬ್ಬರ ಕಷ್ಟದಲ್ಲೂ ನಮ್ಮ ಮಿಡಿತವನ್ನ ಅನುಭವಿಸ್ಕೊಳ್ತಾ ಇದ್ರೆ ಅದನ್ನ ವಿಶ್ವಮಾನವತೆ ಅಂತ ಕರೀತೀವಿ. ನಾನು ಹೇಳಿದ್ದಲ್ಲ, ನೀವೇನ ಎಕ್ಸ್ಪೆಕ್ಟೇಷನ್ಸ್ ಮಾಡಿದ್ರಿ, ಭೇದ ಭಾವ ಮಾಡ್ಬೋದು, ಭೇದ ಭಾವ ಮಾಡಬೇಡಿ ಅಂತ ಹೇಳೋದಲ್ಲ, ಆ ರೀತಿ ಅಷ್ಟೇ. ವಿಶ್ವಮಾನವ ಅಂದ್ರೆ ಏನಿಲ್ಲ, ಪ್ರತಿಯೊಬ್ಬರಲ್ಲೂ ನಮ್ಮನ್ನ ಕಾಣೋದು. ಅವನಿಗೆ ನೋವಾಯ್ತಾ, ಅವನಿಗೆ ನೋವಾಗಿದ್ದಂತ ನೋವು ನನಗೂ ಕೂಡ ಆಗ್ತಾ ಇದೆ ಅಂದ್ರೆ ಫೀಲ್ ಮಾಡೋದ್ರ ಜೊತೆಗೆ ಸ್ಪಂದಿಸೋದು, ಅದನ್ನ ವಿಶ್ವಮಾನವ ಸಂದೇಶ ಅಂತ ಕರೀತಾರೆ. ಅದು ಕಂಪ್ಲೀಟ್ ಆಯ್ತು. ಇನ್ನು ಎರಡನೇದು ಸ್ಫೂರ್ತಿ. ತುಂಬಾ ಚೆನ್ನಾಗಿ ಮಾತಾಡೋದು. ಯಾಕಂದ್ರೆ ಫಸ್ಟ್ ಟೈಮ್ ನಾನು ಕೇಳಿದ ಅಷ್ಟೊಂದು ಚೆನ್ನಾಗಿ ಮಾತಾಡಿದ್ದು. ಅವಳು ಬಹೆಟ್ ಮಾಡ್ಕೊಂಡ್ ಬಂದಿಲ್ಲ, ಹಂಗೆ ಬಂದಿರಲಿಲ್ಲ ಮಾತು. ಸೊ ಬಹೆಟ್ ಮಾಡ್ದಲೇ ಇರೋದ್ರಿಂದ, ಅದು ಅಂತರಂಗಿಕವಾಗಿ ಬಂದಿರೋದ್ರಿಂದ ನೀಟಾಗಿ ಬಂದಿದೆ. ಸೊ ಆ ಮಾತುಗಳಲ್ಲಿ ಅದ್ಭುತವಾದಂಥ ಸಾಲುಗಳಿದಾವೆ. ಆ ಕಥೆ ಇರ್ಬೋದು, ಸೊ ಅಥವಾ ನೆಕ್ಸ್ಟ್ ಹೇಳಿದಂತಹ ಸಿದ್ದಯ್ಯ ಪುರಾಣಿಕರವರ ಕವನ ಇರ್ಬೋದು, ಅಕ್ಕಮದೇವರವರ ಕವನ ಇರ್ಬೋದು, ಎಲ್ಲಾ ಕವನಗಳನ್ನು ನೋಡಿ ಎಷ್ಟು ಲೀಲಾಜಾಲವಾಗಿ ಹೇಳ್ತಾವಳೆ ಅಂತಂದ್ರೆ ಅವಳಿಗೆ ಮೇಜರ್ ಕನ್ನಡ ಕೊಡಿಸಿದ್ಕು ಈಗ ಒಂಚೂರು ಸಾರ್ಥಕ ಅನ್ನಿಸ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಹಾಗ ಅನ್ಸ್ಬಿಡುತ್ತೆ. ಸೊ ಈ ರೀತಿ ಪ್ರತಿಯೊಬ್ಬರು ಕೂಡ ಅಷ್ಟೇ ಲೀಲಾಜಾಲವಾಗಿ ಮಾತಾಡ್ಬೋದು. ಕಾರಣ ಏನಪ್ಪಾ ಅಂದ್ರೆ ನೀವು ಪ್ರಯತ್ನ ಪಡಬೇಕು. ಅಲ್ಲಿ ಇರುವಂತ ಟಾಪಿಕ್ ತುಂಬಾ ಅದ್ಭುತವಾದ ಏನಂದ್ರೆ, ಕಠಿಣವಾದಲ್ಲ ಕಷ್ಟಕರವಲ್ಲ, ಸುಲಭವಾದಲ್ಲ ಶುಭಕರವಲ್ಲ. ಈಗ ಉದಾಹರಣೆ ಕಠಿಣ ಇದು. ಏನ್ ಕಠಿಣ ಅಂತಂದ್ರೆ, ಈಗ ಉದಾಹರಣೆಗೆ ನಿನ್ನೆ ಒಂದು 4-5 ಜನ ಆಬ್ಸೆಂಟ್ ಆಗಿದ್ರು. ಅವರು ಯಾವ್ದೋ ಒಂದು ಮನೆಗೆ ಹೋಗಿದ್ರು, ಅವ್ರ ಮನೇಲಿ ಬಿಡ್ಲಿಲ್ಲ. ಯಾಕೆ ಬಿಡ್ಲಿಲ್ಲ ಅಂದ್ರೆ ಅಲ್ಲೇನೋ ಪಾರ್ಟಿ ಇತ್ತು, ಅದಕ್ಕೋಸ್ಕರ. ಅದು ಶುಭಕರ, ಸುಲಭ. ಏನೋ ಪಾರ್ಟಿಲಿ ಏನೇನೋ ಮಾಡಿರ್ತಾರೆ, ತಿನ್ನೋದು ಸುಲಭಕರ, ಆದ್ರೆ ಅದು ಶುಭಕರ ಅಂತ. ಕಷ್ಟಕರ ಏನು, ಅವ್ರು ಬೇಯರ್ ಮಾಡ್ಕರು ಚಿಂತಿಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟು ಇಲ್ಲಿ ಬರೋದು ಕಷ್ಟಕರ. ಕಠಿಣ ಅದು ಕಷ್ಟಕರ, ಅದು ಜೀವನಕ್ಕೆ ಒಳ್ಳೆಯದು, ಅದು ಜೀವನಕ್ಕೆ ಕೆಟ್ಟದ್ದು. ಅದನ್ನ ಅರ್ಥ ಮಾಡ್ಕೋಬೇಕು. ಇದೇ ವಿವೇಕಮಾಲೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದಂತ ಉದ್ದೇಶ. 6 ಗಂಟೆ ಟೈಮಿಂಗ್ಸು ಅಷ್ಟೇ, ಟೈಮ್ ಸೆನ್ಸು ಅಷ್ಟೇ. 6 ಗಂಟೆ ಅಂದ್ರೆ ಎಕ್ಸಾಕ್ಟ್ 6 ಗಂಟೆ. ಇವತ್ತೊಂದ್ ದಿವಸ ಅವಕಾಶಕ್ಕೋಸ್ಕರ ಬಾಗಿಲು ತೆಗೆದಿದ್ವಿ. ನಾಳೆಯಿಂದ ಬಾಗಿಲು ಹಾಕಿದ್ಮೇಲೆ ದೇವರಣೆಗೂ ತೆಗಿಯಲ್ಲ. ಹೊಡ್ಕೊಂಡು ಕಿಟಕಿಲಿ ಹೊಡ್ಕೊಂಡು ಕೇಳ್ಕೊಂಡು ಹೋಗ್ಬೋದು, ಇಲ್ಲ ಹಂಗೆ ವಾಪಸ್ ಹೋಗ್ಬೋದು. ಸೊ ನಾಳೆಯಿಂದ ಯಾವ ಕಾರಣಕ್ಕೂ ಸಮಯ ಪ್ರಜ್ಞೆಯನ್ನ ಎಲ್ಲರೂ ಪಾಲಿಸಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ನೆನ್ನೆ ಮಾತಾಡಿದ್ವಿ, ಹೇಳೋದಲ್ಲ ಮಾಡ್ಬೇಕು ಅಂತ. ಸೊ ನಾವು ಹೇಳ್ಬಿಟ್ಟು ಮತ್ತೆ ಬಾಗಿಲು ತೆಗೆದ್ರೆ ಉಪಯೋಗ. ಸೊ ಹೇಳಿದೀವಿ ಅಂದ್ರೆ ಮಾಡ್ಬೇಕಷ್ಟೇ.
ಮಾಡಿದೀವಿ ಅಂದ್ಮೇಲೆ ಹೇಳ್ಬೇಕು. ಈ ರೀತಿ ಕೆಲಸ ಆಗುತ್ತೆ ನಾಳೆಯಿಂದ. ಸೊ ಆಗ್ಲಿ, ಇದುವರೆಗೂ ಇದೆಲ್ಲ ಅದ್ಭುತವಾಗಿ ಮಾತಾಡಿದಿರಾ, ವಿಚಾರಗಳು ತಿಳ್ಕೊಂಡಿದ್ದೀರಾ. ಇವತ್ತಿನ ಒಂದು ವಿಚಾರವನ್ನ ನಾವು ಮತ್ತೊಂದ್ಸಲ ಹೇಳ್ಲಿಕ್ಕೆ, ಜ್ಞಾಪಿಸ್ಕೊಳ್ಲಿಕ್ಕೆ ಏನ್ ಬೇಕಾಗ್ತದೆ ಈ ದಿನಕ್ಕೆ ಹೇಳ್ತಿರೋದು. ಇವತ್ತು ಇಲ್ಲಿ ಬರೋ ನೋಡ್ರಿ, ನಿಮ್ಗೋಸ್ಕರಪ್ಪ ಸಣ್ಣ ಮಕ್ಕಳು ಇಲ್ಲಿ ಬರ್ತಿದ್ದೀರಾ ಅಂದ್ಮೇಲೆ ಶ್ರದ್ಧೆಯಿಂದ ಕೂತ್ಕೋಬೇಕು. ಇದು ಮಾಮೂಲಿ ಪಾಠದ ಕೆಲಸ ಅಲ್ಲ, ಪಾಠದ ವಿಚಾರನೂ ಅಲ್ಲ. ಇದು ಒಂದು ಸತ್ಸಂಗ ಅಂತ ಕೇಳಿದ್ರೆ, ಸತ್ಸಂಗ ಅಂತ ಪದವನ್ನ, ಸತ್ ಅಂದ್ರೆ ಏನ್ರಿ ಒಳ್ಳೆಯ, ಸಂಘ ಅಂದ್ರೆ ಏನ್ರಿ ಬೆಳವಣಿಗೆ, ಜೊತೆಲಿ ಸೇರ್ಕೊಳ್ಳೋದು. ಸತ್ಸಂಗ ಅಂದ್ರೆ ಏನ್ರಿ ಒಳ್ಳೆಯವ್ರಿಗೆ ಸೇರ್ಕೊಂಡಾಗ ನೀವು ಕೂಡ ಆಟೋಮೆಟಿಕಲಿ ಒಳ್ಳೇದಾಗ್ತೀರಾ ಅಂತ. ದುರ್ಜನರ ಸಂಘ ಸೇರ್ಕೊಂಡ್ರೆ ಅದು ವಿಷ ಆಗುತ್ತೆ ಅಂತ. ಹಂಗೆ ಸತ್ಸಂಗ ಇದು. ಸತ್ಸಂಗದಲ್ಲಿ ನಾವು ನಮಗೆ ಏನೇ ಬೆವರಾಗ್ತಿದ್ರು, ನಿದ್ದೆ ಬರ್ತಿದ್ರು, ಅಲ್ಲಿ ಕುತ್ಕೊಂಡಿದ್ದಾಗ ಒಂದ್ ದಿವಸ ಹಂಗ್ ಪ್ರಾಬ್ಲಮ್ ಆಗುತ್ತೆ, 2 ದಿವಸ ಸಮಸ್ಯೆ ಆಗುತ್ತೆ, 3 ದಿವಸ ಸಮಸ್ಯೆ ಆಗುತ್ತೆ, 4 ದಿವಸ ಆಟೋಮೆಟಿಕಲಿ ನಮ್ಮ ಮೈಂಡು ಅಲ್ಲಿ ಕುತ್ಕೊಂಡ್ಬಿಡುತ್ತೆ, ಆಟೋಮೆಟಿಕಲ್ ಅದನ್ನ ಅರ್ಥ ಮಾಡ್ಕೊಂಡ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಸ್ಟ್ರಿಕ್ಟ್ ಆಗಿರ್ಬೇಕು. ಫಸ್ಟ್ ಸ್ಟ್ರಿಕ್ಟ್ ಆಗಿದ್ರೆ ನಮ್ಮ ಮೈಂಡಲ್ಲಿ ಸ್ಟ್ರಿಕ್ಟ್ ಮಾಡ್ಕೋಬೇಕು. ಎಷ್ಟೇ ಕಂಡೀಷನ್ ಆಗಿರ್ಲಿ, ಎಷ್ಟೇ ಖಂಡಿತವಾಗಿರ್ಲಿ, ತುಂಬಾ ತುರ್ತಿನ ಹೊರತು ಯಾವ ಕಾರಣಕ್ಕೂ ಮಿಸ್ ಆಗಬಾರ್ದು. ತುಂಬಾ ತುರ್ತಿ ಇರುತ್ತೆ ಕೆಲವೊಂದ್ಸಲಿ, ಅಂತ ಟೈಮಲ್ಲಿ ಮಿಸ್ ಆಗೋ ಸಮಸ್ಯೆ ಇಲ್ಲ. ತುಂಬಾ ತುರ್ತಿನ ಹೊರತು ಮಿಸ್ ಆಗಬಾರ್ದು. ಯಾರೋ ಹಿಂಸೆ ಮಾಡಿರ್ತಾರೆ, ನಮಗೂ 6 ಗಂಟೆಗೆ ಯಾರೋ ಹಿಂಸೆ ಮಾಡಿರ್ತಾರೆ, ಹಂಗಂತ ಅಲ್ಲಿ ಕುತ್ಕೊಳಕ್ ಆಗಲ್ಲ. ಬರ್ಬೇಕಷ್ಟೇ. ಸೊ ಅದರಿಂದ ಫಸ್ಟ್ ವಿವೇಕಮನ ಕಂಡಂತ ಪ್ರತಿಯೊಬ್ಬರಿಗೂ ಹೇಳ್ತಿರೋದಿಷ್ಟೇ. ಬೆಳಗ್ಗೆ 5 ಗಂಟೆ, ಬೆಳಗ್ಗೆನೂ ಅಷ್ಟೇ 5 ಗಂಟೆ ಹೋಗ್ಲೆ, ನೆನ್ನೆ ಯಾರೋ ಹಿಂಸೆ ಮಾಡಿದ್ರು ಬರಲಿಲ್ಲ ಓಕೆ ಹುಡುಗರು, ಬೆಳಗ್ಗೆ ಯಾಕೆ ಬರಲಿಲ್ಲ 5 ಗಂಟೆಗೆ ಇರ್ದು? ಈ ಪ್ರಶ್ನೆ ಕೇಳಿದ್ರೆ ಏನ್ ಹೇಳ್ತಿಲ್ಲ ಆನ್ಸರ್? ಆನ್ಸರೇ ಇಲ್ಲ ನಿಮ್ಮ ಹತ್ರ. ಯಾಕೆಂದ್ರೆ ನೀವು ಆ ಮಾಲೆ ಹಾಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀರ, ಬಟ್ ಅದನ್ನ ಪಾಲಿಸ್ತಿಲ್ಲ ಅಂದ್ರೆ ನೀವು ಮಾಲೆ ಹಾಕಿರೋದು ವೇಸ್ಟ್ ಅನ್ಕೊಂಡ. ಇಲ್ಲಿ ಮಾಲೆ ನಿನ್ನೆ ಸರ್ ಹೇಳಿದ್ರು, ಭಾಷಣದಲ್ಲಿ ಹೇಳ್ಬೇಕಾದ್ರೆ ಹೇಳಿದ್ರು ಏನಂದ್ರೆ, ಈ ಮಾಲೆ ಹಾಕುವಂತ ವಿಚಾರ, ವಿವೇಕ ಮಾಲೆ ಹಾಕುವಂತ ವಿಚಾರ ಎಷ್ಟು ಜನ ಗೊತ್ತಿಲ್ಲ, ತುಂಬಾ ಜನ ಗೊತ್ತು. ಆದ್ರೆ ಎಷ್ಟು ಜನ ಬಂದ್ರು? ಕೆಲವರೇ ಬಂದ್ರು. ಆ ಕೆಲವೊಬ್ರು ಯಾಕೆ ಬಂದಿದಾರಪ್ಪ ಅಂದ್ರೆ, ಈ ಉದಾಹರಣೆಗೆ ರಾಗಿಯನ್ನ ಬೀಸ್ಬೇಕಾದ್ರೆ ನಿಮ್ಗೆ ಗೊತ್ತಿದೆ, ಇತ್ತೀಚೆಗೆ ಗಾಳಿ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಫ್ಯಾನ್ ಇಟ್ಬಿಟ್ಟು ಹಿಂಗ್ ಬೀಸ್ತಾರೆ. ಏನಕ್ಕೆ ಹೇಳ್ರಿ? ಧೂಳೆಲ್ಲ ಹೊರಗೆ ಹೋಗಿ ಗಟ್ಟಿ ಕಾಳುಗಳು ಕೆಳಗೆ ಬೀಳಿತ. ಹಂಗೆ ಗಟ್ಟಿ ಕಾಳುಗಳಲ್ಲಿ ಕೂತಿದಿರ, ಈ ಗಟ್ಟಿ ಕಾಳುಗಳಲ್ಲೂ ಕೆಲವೊಂದು ಟೊಳ್ಗಳು ಆಗ್ಬಿಟ್ರೆ ಅದು ದೊಡ್ಡ ಸಮಸ್ಯೆ. ಕಳಗಳಾಗ್ಬಾರ್ದು. ಗಟ್ಟಿ ಕಾಳು ಹೇಳೋ ಬಿದ್ದೋ ಕೆಳಕಿ, ಆ ಕಾಳುಗಳು ಕಳಗಳಾದ್ರೆ ಮತ್ತೂ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ಕಳಗಳಾಗ್ದಂಗೆ ಆ ಕಾಳಲ್ಲಿ ನೀಟಾಗಿ ಕಾಳುಗಳು ಮತ್ತೆ ದೊಡ್ಡ ದೊಡ್ಡ ಸಸಿಯಾಗಿ, ಮರವಾಗಿ, ದೊಡ್ಡ ಹೆಮ್ಮರವಾಗುವಂತೆ ಆ ಕಾಳುಗಳು ರೆಡಿ ಆಗ್ಬೇಕು. ಅದಕ್ಕೋಸ್ಕರನೇ ಈ ಸತ್ಸಂಗ ಆಗ್ತಿರೋದು. ಅದಕ್ಕೋಸ್ಕರ ಈ ಸತ್ಸಂಗದಲ್ಲಿ ಯಾವುದೇ ರೀತಿಯ ರಿಯಾಯಿತಿಗಳನ್ನು ತೆಗೆದುಕೊಳ್ಬೇಡ್ರಿ. ಈ ಸತ್ಸಂಗದಲ್ಲಿ ಯಾವುದೇ ರೀತಿಯ ರಿಲ್ಯಾಕ್ಸೇಷನ್ಸ್ ಅನ್ನು ಇಟ್ಕೊಳ್ಳೋದು ಬೇಡ. ಕೇಳಿಸ್ತಿದ್ಯಾ? ಸೊ ಸಂಘ ಆದ್ಮೇಲೆ 6 ಗಂಟೆಗೆ ಬನ್ನಿ, 7 ಗಂಟೆಗೆ ಕ್ಲೋಸ್. ಎಷ್ಟು ನಿಮಿಷ ಆಯ್ತು ನೋಡಿ, ಅಷ್ಟೇ ನಿಮಿಷ ಮಾತಾಡ್ತೀನಿ ನಾನು. 1 ನಿಮಿಷ ಜಾಸ್ತಿ ಮಾತಾಡೋದು, 5 ನಿಮಿಷ ಆಯ್ತು ಅಷ್ಟೇ ಮಾತಾಡೋದು. 1 ನಿಮಿಷನೂ ಜಾಸ್ತಿ ಆಗೋದು ಬೇಡ, 1 ನಿಮಿಷನೂ ಕಡಿಮೆ ಆಗೋದು ಬೇಡ. 6 ಗಂಟೆಗೆ ಸ್ಟಾರ್ಟ್ ಆಗಲಿ, 7 ಗಂಟೆಗೆ ಕ್ಲೋಸ್ ಆಗಿ. ಅರ್ಥ ಆಗುತ್ತಲ್ವಾ? ಸೊ ಇವತ್ತು ನಾವು ಎಲ್ಲರೂ ಸ್ವಾಮಿ ವಿವೇಕಾನಂದರ ಮುಂದೆ ತಲೆ ತಗ್ಗಿಸ್ಬೇಕಾದ ಸನ್ನಿವೇಶ ಬಂದ್ಬಿಟ್ಟಿರ್ತೀವಿ 5 ನಿಮಿಷದಲ್ಲಿ. ಯಾಕೆಂದ್ರೆ ನಿನ್ನೆ ನಾವು ಒಂದು ಪ್ರತಿಜ್ಞೆ ಮಾಡುವಾಗಿದ್ದು, ಆ ಪ್ರತಿಜ್ಞೆ ನಾವು ಪೂರೈಸ್ತಿಲ್ಲ. ಏನಪ್ಪಾ ಅಂದ್ರೆ, ನಾಳೆ ಸನ್ಯಾಸಿ ಗೀತೆಯನ್ನ ಹಾಡ್ತೀವಿ ಅಂತ ಎಲ್ಲ ಹೇಳಿದ್ರು, ಯಾರು ರೆಡಿ ಇರಲಿಲ್ಲ. ಸೊ ಎಲ್ಲರೂ ಈಗ ನಾವು ತಲೆ ತಗ್ಗಿಸ್ಬೇಕಾಗತ್ತೆ. ಸೊ ಈ ತಲೆ ತಗ್ಗಿಸುವ ಕೆಲಸ ನಾಳೆ ನಾಳೆ ಕಡ್ಡಾಯವಾಗಿ 6 ಗಂಟೆಗೆ ಸನ್ಯಾಸಿ ಗೀತೆಯನ್ನೇ ಪ್ರಾರ್ಥನೆಯಾಗಿ ಹಾಡ್ತಾರೆ. ಅರ್ಥ ಆಗುತ್ತಲ್ವಾ? ಸನ್ಯಾಸಿ ಗೀತೆ ಬರ್ದಿರೋ ಯಾರು? ವಿವೇಕಾನಂದ. ಕನ್ನಡದಲ್ಲಿ ಬರ್ದಿರೋ ಯಾರು? ಕುವೆಂಪು. ನೋಡ್ರಿ ಎಂತ ಸದೃಶ, ಪಕ್ಕದಲ್ಲೇ ಅವ್ರಿ ಕುವೆಂಪುನೇ ಬರ್ದಿರೋದು. ಕೆಲವೊಂದ್ಸಲಿ ಹೇಳ್ತಾರೆ ಸ್ವಾಮೀಜಿಗಳು ಮತ್ತು ಬೇರೆ ಬೇರೆ ಸಾಹಿತ್ಯದಲ್ಲಿ ಹೇಳ್ತಾರಂತೆ, ಎಲ್ಲೋ ಒಂದ್ಸಲಿ ಅನ್ಸ್ಬಿಡುತ್ತಂತೆ ಸ್ವಾಮಿ ವಿವೇಕಾನಂದ ಕುವೆಂಪುನೇ ಚೆನ್ನಾಗಿ ಬರ್ದವ್ರು ಅಂತ. ಅಷ್ಟು ಚೆನ್ನಾಗಿ ಟ್ರಾನ್ಸ್ಲೇಟ್ ಮಾಡೋರೆ. ವಿವೇಕಾನಂದರು ಭಾವನೆಯನ್ನ ಅದ್ಭುತವಾಗಿ ಕನ್ನಡ ಟ್ರಾನ್ಸ್ಲೇಟ್ ಮಾಡಿರೋ ಕುವೆಂಪು. ಅದ್ರ ನೋಡ್ಬೇಕು ನೀವು. 7 ತ್ಯಾಗಿಯೇ ಹಾಡು ತ್ಯಾಗಿಯ ಹಾಡನ್ನು ಹಾಡಿನಿಂದ ಎಚ್ಚರಿಸು ಮಲಗಿರ ನಮ್ಮ ಈ ತಾಯ್ನಾಡು ಅಂತ ಬರುತ್ತೆ. ಎಷ್ಟು ಅದ್ಭುತವಾದ ಪದಗಳ ಜೋಡಣೆ ಅಂದ್ರೆ ಕುವೆಂಪು ಮಾತ್ರ ಸಾಧ್ಯ ಅಂತ ಜೋಡಣೆ ಮಾಡ್ಲಿಕ್ಕೆ. ಸೊ ಅಂತ ಕುವೆಂಪು ನನ್ನ ಪದ್ಯವನ್ನು ನಾವೆಲ್ಲ ನಾಳೆ ಕಲ್ತ್ಕೊಳ್ಳೋಣ, ನಾಳೆ ದಾಳೋಣ ಅಂತ ಹೇಳ್ತಾ, ಎಷ್ಟು ನಿಮಿಷ ಐತಿ? ಇನ್ನೂ 4 ನಿಮಿಷ ಐತೆ, ಅದರಿಂದ ಇನ್ನೂ ಮಾತಾಡ್ಬೋದು. ಸೊ ಹೇಳ್ತಾ, ಮುಖ್ಯವಾಗಿ ವಿಶ್ವಮಾನವದಲ್ಲಿ ನಾನು ಹೇಳಿಲ್ಲ, ಜಾಸ್ತಿ ಟೈಮ್ ಆಗುತ್ತೆ ಅದಕ್ಕೋಸ್ಕರ ವಿಷಯ ಹೇಳಲಿಲ್ಲ. 5 ಮಂತ್ರಗಳಿದ್ದಾವೆ. 5 ಮಂತ್ರವನ್ನ ಪಾಲಿಸ್ತೀವಿ. ವಿಶ್ವಮಾನವ ಸಂದೇಶದಲ್ಲಿ ಎಷ್ಟು ಮಂತ್ರ ಇದಾವೆ? 5 ಮಂತ್ರ. ಪಂಚಶೀಲಗಳು, ಪಂಚತಂತ್ರಗಳು ಅಂತ ಇದಾವೆ. ಏನಪ್ಪಾ ಮೊದಲನೇದೇನಪ್ಪ ಅಂದ್ರೆ ಏನು? ಯಾವ್ದು ಮೊದಲನೇದು ಕೇಳಿಲ್ವಾ? ಯಾರು ಕೇಳಿಲ್ಲ? 5 ಮಂತ್ರಗಳು ಯಾವುವು? ಪಂಚಶೀಲ ತತ್ವಗಳಲ್ಲ, ವಿಶ್ವಮಾನವ ಮನುಜ ಮತ. ಮನುಜ ಮತ ಫಸ್ಟ್ ಇದೆ ನೋಡ್ರಿ, ಮನುಷ್ಯನ ದಾರಿ. 2ನೇದು ವಿಶ್ವಪಥ. ಕೇಳಿಸ್ತಾಯ್ತಾ? ಮನುಷ್ಯ ಜಗತ್ತಲ್ಲಿರೋ ಎಲ್ಲ ಮನುಷ್ಯರು ಒಂದೇ ಮತ ಅಂತ.
ಎರಡನೇದು ವಿಶ್ವಪಥ, ವಿಶ್ವದ ದಾರಿಯಲ್ಲಿ ಜಾಗಿಸ್ಬೇಕು ಅಂತ. ಮೂರನೇದು ಸರ್ವೋದಯ. ನೋಡ್ರಿ ಎಷ್ಟು ಚೆನ್ನಾಗಿದೆ ಪದ, ಸರ್ವ ಪ್ಲಸ್ ಉದಯ. ಎಲ್ಲರ ಉದಯಕ್ಕೋಸ್ಕರ ನಾವು ಹೋರಾಡಬೇಕು ಅಂತ, ಎಲ್ಲರ ಉದಯಕ್ಕೋಸ್ಕರ ಹೋರಾಡಬೇಕು. ನೆಕ್ಸ್ಟ್ ನಾಲ್ಕನೇದು ಸಮನ್ವಯ. ಇದು ವೆರಿ ಇಂಪಾರ್ಟೆಂಟ್. ನಮ್ಮ ತುಂಬಾ ಸಮಸ್ಯೆ, ನಮ್ಮ ಜಗಳಗಳು ಸ್ಟಾರ್ಟ್ ಆಗಿರೋದ್ರೆ ಈ ಪದದಿಂದ. ಸಮನ್ವಯ ಸಾಧಿಸ್ಲಿಕ್ಕೆ ನಮಗೆ ಗೊತ್ತಿಲ್ಲ ಅಂತ. ಯಾವ್ದನ್ನ ಮೇಲೆ ಕೆತ್ತಬೇಕು, ಯಾವ್ದನ್ನ ಕೆಳಗಿಳಿಸ್ಬೇಕು, ಯಾವ್ದನ್ನ ಕೆಳಗಿಳಿಸ್ಕೊಂಡಿರ್ಬೇಕು, ಯಾವ್ದನ್ನ ಮೇಲೆ ಕೆತ್ಕೊಂಡಿರ್ಬೇಕು ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಸಮನ್ವಯ ಸಾಧಿಸಕ್ ಗೊತ್ತಿಲ್ಲ. ನಾವು ಅದಕ್ಕೆ ಹೇಳ್ತಾರೆ, ತುಂಬಾ ಚೆನ್ನಾಗಿ ಹೇಳ್ತಾರೆ DVG ಮತ್ತು ದ.ರಾ ಬೇಂದ್ರೆ ಅವರು ಕೆಲವೊಬ್ರು ಹೇಳ್ತಾರೆ, ಮನುಷ್ಯ ಸುಖದ ಹೇರಿಗಿಂತ ದುಃಖದ ಭಾರಕ್ಕೆ ಬಿಡ್ತಾರೆ ಅಂತ. ದುಃಖದ ಭಾರ ಜಾಸ್ತಿ ಇರಲ್ಲ ಒಂದು, ಆದ್ರೆ ಸುಖದ ಹೇರ ಜಾಸ್ತಿ ಇರುತ್ತೆ. ಅದನ್ನ ಒತ್ಕೊಳ್ಳೋದಿಲ್ಲ ಅವ್ನು ಬರೇ ಒಂದು ಕ್ಷಣ ದುಃಖಕ್ಕೆ ಬಿಡ್ತಾನೆ ಅಂತ. ಹಾಗೆ ನಾವು ಸಮನ್ವಯ ಸಾಧಿಸ್ಲಿಕ್ಕೆ ಗೊತ್ತಿಲ್ಲ. ನಮ್ಮ ಜೀವನವನ್ನ ಸಮನ್ವಯ ಸಾಧಿಸ್ಲಿಕ್ಕೆ, ಸಮನ್ವಯ ಏನಿಲ್ಲ, ಬ್ಯಾಲೆನ್ಸ್ ಅಂತ ಅಷ್ಟೇ, ಸಮತೋಲನ. ಸಮನ್ವಯ ಏನೇನ್ರಿ? ಸಮತೋಲನ ಅಂತ, ಬ್ಯಾಲೆನ್ಸ್ ಮಾಡೋದು. ಈ ಸೈಕಲ್ ಹೋಗ್ಬೇಕಾದ್ರೆ ಸಮತೋಲನದಲ್ಲಿ ಹೋಗ್ತಿರಲ್ಲ, ಸೊ ಅದನ್ನೇ ಸಮನ್ವಯ ಅಂತ. ಆ ಸಮನ್ವಯ ಮಾಡೋದು. ಕೊನೆಯದು ವೆರಿ ವೆರಿ ಇಂಪಾರ್ಟೆಂಟ್, ಕುವೆಂಪುದು ಪೂರ್ಣ ದೃಷ್ಟಿ. ಏನಲ್ರಿ? ಪೂರ್ಣ ದೃಷ್ಟಿ ಅಂದ್ರೇನು? ಜಗತ್ತಿನಲ್ಲಿ ಪ್ರತಿಯೊಂದು ಪೂರ್ಣವಾಗು ಅಂತ, ಯಾವುದು ಅಲ್ಪವಾದ ಇಲ್ವೇ ಇಲ್ಲ ಅಂತ ಕುವೆಂಪು ಹೇಳಿದ್ರು. ಈಗ ಉದಾಹರಣೆಗೆ ಒಂದು ಕ್ಯಾಪ್, ಒಂದು ಉದಾಹರಣೆ ನಾನು ಪೆನ್ ಇಟ್ಕೊಂಡಿಲ್ಲ, ಪೆನ್ ಇದ್ದು ತೋರಿಸಿಗೆ, ಒಂದು ಕ್ಯಾಪ್ ತೆಗೆದ್ರೆ ಪೆನ್ ಯಾಕೆ ಪೆನ್ನು ಏನಾದ್ರು ಇದನ್ನೇ ತಾಳೋಣ. ಈಗ ಈ ಬೆಂಕಿಪಟ್ಟಣ ಇರ್ಲಿ ಏನ್ ಸಮಸ್ಯೆ, ಈ ಬೆಂಕಿಪಟ್ಟಣ ಇತ್ತಲ್ವಾ, ಈ ಬೆಂಕಿಪಟ್ಟಣ ಪೂರ್ಣನಾ? ಹೌದು ಅಂತ ಅವ್ರು ಹೇಳ. ಕೆಲಸ ಆಯ್ತಾ? ಈಗ ಇದನ್ನು ತೆಗೆದ್ರಿ, ಇದು ಪೂರ್ಣನಾ? ಹೌದು ಅಂತ ಅವ್ರು ಹೇಳ. ಸರ್ ಹೆಂಗ್ ಸಹ ಪೂರ್ಣ ಅಂತಂದ್ರೆ, ಬೆಂಕಿಪಟ್ಟಣದ ಒಳಗಿನ ಭಾಗವನ್ನು ತೆಗೆದಾಗ ಹೇಗಿರ್ಬೇಕು ಅಷ್ಟು ಪೂರ್ಣವಾಗಿದೆ. ಅರ್ಥ ಆಗ್ತಿಲ್ವಾ? ಅದಕ್ಕೆ ಪೆನ್ ತೋರಿಸಿ ಸಕ್ಕದ, ಪೆನ್ ತಂದಿರೋ ಸಕ್ಕತ್ತಾಗ ಅರ್ಥ ಆಗಲ್ಲ. ಈಗ ಈ ಪೆನ್ ಪೂರ್ಣನಾ? ಕ್ಯಾಪ್ ತಗದೆ ಈಗ ಪೂರ್ಣನಾ? ಹೌದು. ಯಾಕೆ ಹೌದು? ಈಗ ಅಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ, ಸರ್ ಪೂರ್ಣ ಕ್ಯಾಪ್ ಇಲ್ಲವಲ್ಲ ಸರ್, ಹೆಂಗ್ ಸರ್ ಪೆನ್ ಅಲ್ಲ ಅಂತ. ಕ್ಯಾಪು ತೆಗೆದ ಪೆನ್ನು ಹೇಗಿರ್ಬೇಕು ಅಷ್ಟು ಪೂರ್ಣವಾಗಿರ್ತಾನೆ ಅದು, ಮತ್ತೆ ಅದಕ್ಕೆ ಪೂರ್ಣ. ಮತ್ತೆ ಇದನ್ನ ಏನೋ ತೆಗೆದೆ, ಇಂಕ ತೆಗೆಯಕ್ಕಾಗಲ್ಲ, ಇಲ್ಲಿ ಇಂಕ್ ತೆಗೆದೆ ಅವಾಗಲೂ ಪೂರ್ಣ ಅದು. ಹೌದು. ಕ್ಯಾಪು ಇಂಕು ತೆಗೆದ ಪೆನ್ನು ಹೇಗಿರ್ಬೇಕು ಅಷ್ಟು ಪೂರ್ಣವಾಗಿದೆ. ಅರ್ಥ ಆಗ್ತಾ ಪೂರ್ಣ ಅಂದ್ರೆ ಏನಂತ? ಸೊ ಇದನ್ನ ಅವರು ಪೂರ್ಣ ದೃಷ್ಟಿಯಿಂದ ಪ್ರತಿಯೊಂದರಲ್ಲೂ ಪೂರ್ಣತೆಯನ್ನು ಹುಡುಕಿ ಅಂತ. ಯಾವುದೂ ಪೂರ್ಣವಾಗಿಲ್ಲ ಅಂತ ನಾವು ಕಲ್ಪನೆ ಮಾಡ್ಕೊಳ್ಳೋದೇ ಬೇಡ. ಎಲ್ಲದೂ ಪೂರ್ಣವಾಗೈತೆ. ಕೆಲವೊಂದ್ಸಲಿ ನಮ್ಗೆ ಇದಿಲ್ವಲ್ಲ ಅವನ ಹತ್ರ, ಹಂಗಾರೆ ಅವ್ನು ವೀಕ, ಅವನು ಅಷ್ಟು ಮಿಸಾಲ ಮುಖದಲ್ಲಿ ಪೂರ್ಣವಾಗವನಲ್ಲ ಅಂತ ಥಿಂಕ್ ಮಾಡಬೇಕು ಅಂತ. ಇದನ್ನೇ ಅವರು ವಿಶ್ವ ಮಾನವ ಸಂದೇಶದಲ್ಲಿ ಹೇಳ್ತಾರೆ. ಇನ್ನು